ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಹಾಯ್ ಗಾಯ್ಸ್, ಹಾಯ್ ಅಣ್ಣ ತಮ್ಮದಿರೇ, ಅಕ್ಕ ತಂಗಿದಿರೇ, ಬಂಧು ಮಿತ್ರರೇ, ನನಗೆ ಪರಿಚಯ ಇರೋವಂಥವ್ರು, ಇಲ್ದಿರೋವಂಥವ್ರು, ನನ್ನ ಹೆಣ್ಮಕ್ಳು, ನನ್ನ ಗಂಡು ಮಕ್ಕಳು, ಯಾರೇ ಆಗಿರುವಾಗಲಿ, ಎವ್ರಿ ಒನ್ ಎಲ್ಲರನ್ನೂ ದೇವರ ಆಶೀರ್ವಾದ ಮಾಡಲಿ. ಇಂತಿ ನಿಮ್ಮ ಪ್ರೀತಿಯ ಗೊತ್ತೇ ಇದೆಯಲ್ಲ, RUKMINI. ಓಕೆ, ನಿಮ್ಮ ಪ್ರೀತಿಯ ಮಗಳು ನಾನು. ಓಕೆ, ಪ್ರೀತಿಯ ಅಮ್ಮ ಅಂತಲೂ ಅನ್ಕೋಬೋದು. ನನಗಿಂತ ದೊಡ್ಡವ್ರಿಗೆಲ್ಲ ಮಗಳು, ನನಗಿಂತ 10 ವರ್ಷ 15 ವರ್ಷ ಚಿಕ್ಕವ್ರಿಗೆಲ್ಲ ಅಮ್ಮ ಅಂತಲೇ ಅನ್ಕೋಬೇಕು. ಓಕೆ, ನಾನು ಅದೇ ಥರ ಫೀಲ್ ಮಾಡ್ತೀನಿ. ಓಕೆ, ಇವತ್ತು ನಾನು ಬೆಳಗ್ಗೆ ನಿಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಆಸ್ಪತ್ರೆಗೆ ಹೋಗ್ತಾಯಿದ್ದೀನಿ ಅಂತ. ನನಗೆ ಇಂಜೆಕ್ಷನ್ ಅಂದರೆ ತುಂಬ ಭಯ ಸ್ನೇಹಿತರೆ. ಸೊ ಭಾನುವಾರದಿಂದ ನನಗೆ ತುಂಬ ಹುಷಾರಿಲ್ಲ. ಇದು ಕತ್ತು ತುಂಬ ನೋಯ್ತಾಯಿತ್ತು. ಎಡಗೈ ಅಂತೂ ಎತ್ತಕ್ಕಾಗ್ತಾಯಿಲ್ಲ, ಇಳಿಸೋಕ್ಕಾಗ್ತಾಯಿರಲಿಲ್ಲ. ಸೊ ಅಂತೂ ಇಂತೂ ತುಂಬ ನೋವು ಸಹಿಸ್ಕೊಳಕ್ಕಾಗ್ದಿರ ಇವತ್ತು ಆಸ್ಪತ್ರೆಗೆ ಹೋದೆ ನಾನು. ಇನ್ನೊಂದು ವಿಷಯ, ನನ್ನ ವಿಡಿಯೋ ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಮನಸ್ಸಿಕೆನ ಕಮೆಂಟ್ ಮಾಡಿ. ಕಮೆಂಟ್ ಮುಖಾಂತರ ಸರಿ ತಪ್ಪುಗಳನ್ನೆಲ್ಲ ನನಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿ. ಫ್ರೆಂಡ್ಸ್, ನಮ್ಮ ಮನೇಲಿ ಮಾತಾಡ್ತಾ ಇರ್ತೀನ, ಅಜ್ಜಿಗೆ ಸ್ವಲ್ಪ ಕಿವಿ ಕೇಳಿಸಲ್ಲ, ಹಾಗೆ ಡಿಸ್ಟರ್ಬ್ ಮಾಡ್ತಾರೆ, ಅದಕ್ಕೆ ಆಫ್ ಮಾಡಿದೆ. ಎಣ್ಣೆ ಎಡ್ತಿಟ್ಟು ಹಿಂಗೇನೆ చేయಣೆ, ನನ್ನೈಟ್ ಹಿಂಗೇನೆ ತೇಕಣಂ. ಈ ತುದಿವರೆಗೂ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ತುದಿ ಕೂದಲು ಒಡೆದಿರ್ತೈತಲ್ಲ, ಆ ಕೂದಲಿಗೆಲ್ಲ ಎಣ್ಣೆ ಬಿದ್ದರೆ ಚೆನ್ನಾಗಿರುತ್ತೆ. ಆ ಥರ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಕೂದಲು ಚೆನ್ನಾಗಿರುತ್ತೆ. ಅದನ್ನು ಹೇಳ್ತಾ ಇದ್ದೆ ಆಂಟಿ ಹತ್ರ. ನಾನು ಮಾತಾಡೋ ಟಾಪಿಕ್ಕೆ ಬೇರೆ ಇರುತ್ತೆ, ಇಲ್ಲಿ ನಡೀತಾ ಇರೋ ಸಿಚುವೇಶನ್ಗಳು ಬೇರೆ ಆಗ್ತಾಯಿದೆ. ಓಕೆ ಆಂಟಿ, ಬಾಯ್ ಆಂಟಿ, ಮಿಂಡರದೆ ನಾ ವಿಡಿಯೋ ಹಿಡ್ಕೋಣೆ. ಬಾಯ್ ಡೋರ್ ಹಡ್ಕೊಂಡು ಪೋ. ಫ್ರೆಂಡ್ಸ್, ನಾನು ನೋಡಿದ್ರೆ ನನ್ನ ಕತೆ ಹಿಂಗೆ. ಸೊ ಡಿಸ್ಟರ್ಬ್ ಅಂತ ಅನ್ಕೋಬೇಡ್ರಿ. ಓಕೆ, ನಿಮ್ಮ ಮನಸ್ಸಿಗೆ ಏನು ಕಳಪಿಲ್ಲ ಅಡಿಕೆಟ್ಟೆ ಅಮ್ಮಚ್ಚಿ, ಪ್ಲೀಸ್ ಅಮ್ಮಚ್ಚಿ, ನಾನು ವಿಡಿಯೋ ಹಿಡ್ಕಟ್ಟೆ ಅಮ್ಮಚ್ಚಿ, ಪ್ಲೀಸ್. ಮಿಂಡರದೆ ಗುಡ್ ಗರ್ಲ್. ಓಕೆ, ನೋಡಿ ಫ್ರೆಂಡ್ಸ್, ಇದೇ ಥರ ನನ್ನ ವಿಡಿಯೋಸ್ಗಳು. ಏನು ಹೇಳ್ತಾಯಿದ್ದೆ ನಾನು? ನೋಡಿ, ಇದು ನನ್ನ ಪರಿಸ್ಥಿತಿ. ಹೊಸ್ದಾಗಿ ನೀವು ವಿಡಿಯೋ ನೋಡೋರೆಲ್ಲ ಬೇಜಾರು ಮಾಡ್ಕೋಬೇಡಿ, ಮಧ್ಯೆ ಮಾತಾಡ್ತೀನಿ, ವಿಷಯ ಹೇಳಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಪರಿಸ್ಥಿತಿ ಆ ಥರ ಇದೆ. ಯಾಕಂದರೆ ಒಂದು ಮನೇಲಿ ಕೆಲಸಕ್ಕೆ ಇರಬೇಕಾದ್ರೆ ಅದನ್ನು ನೋಡ್ಕೋಬೇಕು, ಅದ್ರ ಜೊತೆಗೆ ನಿಮ್ಗೂ ಇನ್ಫಾರ್ಮೇಷನ್ಗಳು ಕೊಡ್ತಾ ಇರಬೇಕು. ನಿಮ್ಮ ಜೊತೆನೂ ನನ್ನ ನೋವುಗಳನ್ನ, ನನ್ನ ಕಷ್ಟಗಳನ್ನ, ನನ್ನ ಅನುಭವಗಳನ್ನ ಹಂಚ್ಕೊತಾ ಇರಬೇಕಲ್ವ. ಹಂಗಾಗಿ ಹಂಚ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿದ್ರೆ ಬೇರೆಯವ್ರಿಗೂ ವಿಚಾರ ತಲುಪುತ್ತೆ. ಸೊ ಇದು ಮಾತ್ರ ತುಂಬ ಇಂಪಾರ್ಟೆಂಟ್, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಮಗೆ ತುಂಬ ಇಂಪಾರ್ಟೆಂಟ್ ಇರೋಂಥ ವಿಷಯ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬರ್ತೀನಿ. ಒಂದು ಆಸ್ಪತ್ರೆಗೆ ಹೋದೆ ನಾನು. ಓಕೆ, ಡ್ರೈವರ್ ತುಂಬ ಫಾಸ್ಟಾಗಿ ಡ್ರೈವ್ ಮಾಡ್ತಾಯಿದ್ರು. ನಾನು ಹೇಳಿದೆ, ಅಪ್ಪ ನಾವು ಇನ್ನೂ ಸ್ವಲ್ಪ ವರ್ಷಗಳು ಬದುಕಬೇಕು ಅನ್ನೋ ಕಾರಣಕ್ಕೆ ನಾನು ಆಸ್ಪತ್ರೆಗೆ ಹೋಗ್ತಾಯಿದ್ದೀನಿ. ನೀನು ಇಷ್ಟು ಸ್ಪೀಡಾಗಿ ಹೋದರೆ ಆಸ್ಪತ್ರೆವರೆಗೂ ತಲುಪ್ತೀವೋ ಇಲ್ಲ ಗೊತ್ತಿಲ್ಲ, ಮನೆ ತಲುಪ್ತೀವೋ ಇಲ್ಲ ಗೊತ್ತಿಲ್ಲ, ಸ್ವಲ್ಪ ನಿಧಾನಕ್ಕೆ ಹೋಗಿ, ಏನು ಪರವಾಗಿಲ್ಲ ಅಂತ ಹೇಳಿದೆ. ಯಾಕಂದರೆ ನಾವು ಗಾಡೀಲಿ ಕೂತ್ಕೊಂಡಾಗ ಡ್ರೈವರ್ ಯಾವ ಪರಿಸ್ಥಿತಿಲಿ ಇರ್ತಾರೋ ಗೊತ್ತಿಲ್ಲ, ಅವ್ರಿಗೆ ಏನು ಎಮರ್ಜೆನ್ಸಿ, ಯಾವ ಸಿಚುವೇಷನಲ್ಲಿ ಇರ್ತಾರೋ ಗೊತ್ತಿಲ್ಲ ನಮಗೆ. ಈ ಕಡೆಯಿಂದ ಹೋಗೋ ಡ್ರೈವರ್ ಕರೆಕ್ಟಾಗಿ ಹೋದರು, ಆ ಕಡೆಯಿಂದ ಬರೋ ವಾಹನಗಳು ಕರೆಕ್ಟಾಗಿ ಬರ್ತವೆ ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಗಾಡೀಲಿ ಕೂತ್ಕೊಂಡಿರೋರು, ಅಪ್ಪ ನಿಧಾನಕ್ಕೆ ಹೋಗು ಅಂತ ಹೇಳಬೇಕು ಡ್ರೈವರ್ಗಳಿಗೆ. ಸೊ ಹಂಗೆ ಆಸ್ಪತ್ರೆಗೆ ಹೋದ್ವಿ. ಆಸ್ಪತ್ರೆ ಹೆಸರು ದಯವಿಟ್ಟು ನಾನು ಮೆನ್ಷನ್ ಮಾಡಲ್ಲ, ಯಾಕಂದರೆ ಅದು ತಪ್ಪಾಗುತ್ತೇನೋ, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಯಾಕಂದರೆ ಆಸ್ಪತ್ರೆ ಹೆಸರು ನಾವು ಮೆನ್ಷನ್ ಮಾಡಿದಾಗ ಇದು ತುಂಬ ಜನಕ್ಕೆ ಶೇರ್ ಆಗಿ ಆ ಆಸ್ಪತ್ರೆಯಲ್ಲಿರೋರು ಕೂಡ ನೋಡಿದಾಗ ಅವ್ರು ನನ್ನ ಮೇಲೆ ಗಲಾಟೆ ಮಾಡಿಬಿಟ್ರೆ, ನಾನು ಮೊದಲೇ ಮಕ್ಕಳೋಳಪ್ಪ, ನನಗೆ 3 ಮಕ್ಕಳಿದ್ದಾವೆ, ನನ್ನನ್ನು ನಂಬ್ಕೊಂಡಿದ್ದಾವೆ, ನಾನು ನನ್ನ ಮಕ್ಕಳು ನಂಬ್ಕೊಂಡಿದ್ದೀನಿ. ಸೊ ನಾನು ಸಂಸಾರಕ್ಕೇನೂ ತೊಂದರೆ ಆಗಬಾರ್ದು, ಅದೇ ನನ್ನ ಉದ್ದೇಶ. ನಾನು ಮಾಡೋ ವಿಡಿಯೋಗಳಿಂದ ನನ್ನ ಫ್ಯಾಮಿಲಿಗಳಿಗೆ ಕೆಟ್ಟ ಹೆಸರು ಬರಬಾರ್ದು, ನನ್ನ ಮಕ್ಳಿಗೂ ನೋವಾಗಬಾರ್ದು, ತೊಂದರೆ ಆಗಬಾರ್ದು, ನನಗೂ ತೊಂದರೆ ಆಗಬಾರ್ದು. ಆ ಥರ ನನಗೆ ಸ್ವಲ್ಪ ಭಯ. ಯಾಕಂದರೆ ನಾನು ಇನ್ನೂ ಅಷ್ಟು ಮುಂದುವರೆದಿಲ್ಲ. ಈಗ ಹೊಸ್ದಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳಕ್ಕೆ ತೊಡಗಿದ್ದೀನಿ. ಪ್ರಾರಂಭದಲ್ಲಿ ಇದ್ದೀನಿ ನಾನು. ಮತ್ತೆ ನನಗೆ ಧೈರ್ಯ ಬಂದರೂ ಬರ್ಬೋದೇನೋ. ಆಸ್ಪತ್ರೆಗೆ ಹೋದೆ. ನಾವೇನಕ್ಕೆ ಆಸ್ಪತ್ರೆಗೆ ಹೋಗ್ತೀವಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಗ್ತದ್ರಿ ನನಗೆ. ನಾವೇನಕ್ಕೆ ಹೋಗ್ತೀವಿ ಜನರೇ ನಾವು ಆಸ್ಪತ್ರೆಗೆ? ನಮಗೆ ತಲೆನೋವು ಬಂದಾಗ, ಜ್ವರ ಬಂದಾಗ, ಕೆಮ್ಮು ಬಂದಾಗ, ದೊಡ್ಡ ಕಾಯಿಲೆಗಳ ಹೆಸರೆಲ್ಲ ಹೇಳಿದ್ರೇ ನಂಗೆ ಭಯ. ಏನು ಪಿಡ್ಸ್ ಇರ್ತೈತೆ, ಕ್ಯಾನ್ಸರ್ ಇರ್ತೈತೆ, ಏಡ್ಸ್ ಇರ್ತೈತೆ,
ಕ್ಷಯ ರೋಗ ಇರ್ತೈತೆ, ಮತ್ತು ಅದೇನೋ ಉಬ್ಸ ಏನೋ ಅಂತಾರಲ್ಲ ಅದಿರ್ತೈತೆ, ಮತ್ತು ವೈರಲ್ ಫೀವರ್ಗಳೆಲ್ಲ ಇರ್ತವೆ. ಡೆಂಗ್ಯೂ ಫೀವರ್ ಅಂತೆ, ಚಿಕನ್ ಗುನ್ಯ ಅಂತೆ, ಏನೋ ಹಂದಿಗಳು, ಮೇಕೆಗಳು, ಕುರಿಗಳು, ಹಸುಗಳು, ಎಮ್ಮೆಗಳದ್ದೆಲ್ಲ ಬಂದುಬಿಟ್ಟೈತೆ ಅಂದ್ಕೊಳ್ರಿ. ಸೊ ಈ ಥರದ್ದೆಲ್ಲರೂ ನಾವು ಹೋಗೋದೇನು, ನಾರಾಯಣ ದೇವೋ ಭವ ಅಂತ ಹೇಳ್ತಾರೆ. ಸೊ ಆಸ್ಪತ್ರೆ ನಮಗೆ ದೇವಸ್ಥಾನ ಇದ್ದಂಗೆ, ನಮ್ಮನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ. ಆ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಕೈ ಬಿಟ್ಟಾಗ ನಾವು ದೇವ್ರಿಗೆ ಮೊರೆ ಹೋಗ್ತೀವಿ. ಅದು ಯಾವ ದೇವರನ್ನಾಗಿರ್ಬೋದು, ಆ ದೇವ್ರ ಹತ್ರ ಕೇಳ್ಕೊತೀವಿ. ಡಾಕ್ಟ್ರು ಲಾಸ್ಟ್ಗೆ ಏನಂತಾರೆ, ಅವ್ರು ಮಾಡೋದೆಲ್ಲ ಮಾಡಿ ಆದಮೇಲೆ ನಮ್ಮ ಕೈಲೇನಿಲ್ಲ, ದೇವ್ರು ಇಟ್ಟಂಗಾಗಲಿ ಅಂತ ಕೈ ಎತ್ತಿಬಿಡ್ತಾರೆ. ಆಗ ಅವರು ಡಾಕ್ಟ್ರುಗಳೇ ಕೈ ಎತ್ತಿದ್ಮೇಲೆ ನಮಗೆ ಬೇರೆ ಆಪ್ಷನ್ ಇಲ್ಲ, ನಾವು ದೇವ್ರ ಕೈ ಮುಗಿಲೇಬೇಕು. ಇಲ್ಲಾಂತಂದರೆ ಡಾಕ್ಟ್ರಿಗಿಂತ ಮುಂಚೆ ಕೈ ನೋವ್ತಾ ಇದೆ ರೀ. ದೇವ್ರಿಗಿನ್ನ ಮುಂಚೆ ನಾವು ಡಾಕ್ಟ್ರನ್ನ ನಂಬ್ತೀವಿ. ಸೊ ಆ ಥರ ಇವತ್ತು ಆಸ್ಪತ್ರೆಗೆ ಹೋದೆ ನಾನು. ಆಸ್ಪತ್ರೆಗೆ ಹೋದರೆ ಅಲ್ಲಿ ಮಾಸ್ಕ್ ಹಾಕ್ಕೊಂಡಿರ್ತಾರೆ. ನನಗೆ ಗೊತ್ತಿರಲಿಲ್ಲ ಈ ಆಸ್ಪತ್ರೆ ಈ ರೇಂಜ್ಗಿದೆ ಅಂತ ನನಗೆ ಗೊತ್ತಿರಲಿಲ್ಲ, ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ಖಂಡಿತ ನಾನು ಮಾಸ್ಕ್ ತೊಗೊಂಡು ಹೋಗ್ತಾಯಿದ್ದೆ. ಹೊರಗಡೆ ಎಲ್ಲ ಚೆನ್ನಾಗೇ ಇತ್ತು. ಒಳಗಡೆ ಹೋದೆ, ಬಾಗಿಲು ತೆಗೆದ್ರೆ ಸಾಕು ಫ್ರೆಂಡ್ಸ್, ಅಯ್ಯೋ ಹೊಟ್ಟೆಗೆ ತೊಳಸ್ತಾ ಇದೆ ನನಗೆ. ಎಲ್ಲರೂ ಕೆಮ್ಮೋರು, ಕಿರ್ಚೋರು, ಅರಚೋರು, ಪರಚೋರು, ಶುಗರ್ಗಳಿರೋರು, ಒಬ್ರಿಗಂತೂ ಕಾಲು ಬೆರಳೇ ತೆಗೆದುಬಿಟ್ಟಿದ್ದಾರೆ. ಅದೆಲ್ಲ ನೋಡಿದ್ರೆ ನನಗೆ ತುಂಬ ಭಯ ಆಗುತ್ತೆ. ನನಗೆ ಆಸ್ಪತ್ರೆ ಅಂದ್ರೇ ಭಯ. ಅಂಥದ್ರಲ್ಲಿ ಅದು ಅಂಥವ್ರನ್ನೆಲ್ಲ ನೋಡಿದ್ರೆ ಇದ್ದಿದ್ದು ಭಯ. ಫುಲ್ಲು ವಾಸನೆ. ಆಸ್ಪತ್ರೆ ಅಂದಮೇಲೆ ನಮಗಿರೋ ಕಾಯಿಲೆನ ವಾಸಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋಗಿ ನಾವು ಹೊಸ ಕಾಯಿಲೆನ ಮನೆಗೆ ತಂದ್ಕೊಳೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಅದು ಯಾಕೆ ಇದನ್ನು ಅವರು ಮೈಂಡ್ ಮಾಡ್ತಾಯಿಲ್ಲ ನನಗೆ ಗೊತ್ತಿಲ್ಲ. ಹೆಂಗಿದ್ರು ಆಸ್ಪತ್ರೆಗೆ ಬರ್ತಾರೆ ಅನ್ನೋ ಕಾರಣಕ್ಕೆ ಏನಾದರೂ ಆ ಥರ ನಡ್ಕೋತಾರೋ ಏನೋ ಗೊತ್ತಿಲ್ಲ. ಒಳಗಡೆ ಹೋಗಿದ ತಕ್ಷಣ ಬ್ಯಾಡ್ ಸ್ಮೆಲ್ ಅಂದರೆ ಬ್ಯಾಡ್ ಸ್ಮೆಲ್ಲು. 4 ಜನನೋ 5 ಜನ ಡಾಕ್ಟರ್ಸ್ ಇದ್ದಾರೆ. ಸುಮಾರು ಒಂದು 15 ಜನ. ನಾನು ಹೋಗಿದ್ದು ವಾರ್ಡಲ್ಲಿ ನಾನು ಹೇಳ್ತೀನಿ. ಇನ್ನು ಅಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಎಷ್ಟು 2 ಫ್ಲೋರೋ 3 ಫ್ಲೋರೋ ಇತ್ತು. ನಾನು ಅದನ್ನ ಫೋಟೋ ಕೂಡ ತೆಕ್ಕೊಂಡಿಲ್ಲ, ಯಾಕಂದರೆ ಭಯ ಅಲ್ವಾ. ಅದರಿಂದ ಬಾಕಲು ತೆಗೆದ್ರೆ ವಾಸನೆ. ನಾನು ಹೇಳಿದೆ, ನೀವೆಲ್ಲ ಮಾಸ್ಕ್ ಹಾಕ್ಕೊಂಡಿದ್ದೀರಾ, ನನಗೆ ಮಾಸ್ಕ್ ಇಲ್ಲ, ದಯವಿಟ್ಟು ಒಂದು ಮಾಸ್ಕ್ ಕೊಡಿ ಅಂತ ಕೇಳಿದೆ ನಾನು. ಎಕ್ಸ್ಟ್ರಾ ಮಾಸ್ಕ್ ಇಲ್ಲ ನಮ್ಮ ಹತ್ರ ಅಂತ ನರ್ಸ್ ಅಂದರು. ಇಷ್ಟೊಂದು ವಾಸನೆ ಹೊಡಿತಾ ಇತ್ತಲ್ಲ ಆಸ್ಪತ್ರೆಯಲ್ಲಿ. ನಾವು ಬಂದಿರೋದು ಕಾಯಿಲೆ ವಾಸಿ ಮಾಡ್ಕೊಳೋದಕ್ಕೆ, ಮತ್ತೆ ಕಾಯಿಲೆನ ಅಂಟಿಸ್ಕೊಂಡು ಹೋಗೋದಕ್ಕಲ್ಲ ಸಿಸ್ಟರ್ ನಾನು ಬಂದಿರೋದು ಅಂತಂದೆ. ಏನು ರೀ ನೀವು ಈ ಥರ ಮಾತಾಡ್ತೀರಾ, ಎಲ್ಲಿಯವ್ರು ನೀವು? ನಾವು ಬೆಂಗಳೂರವರು. ನಾವು ಎಲ್ಲಿಯವರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆಸ್ಪತ್ರೆಗೆ ಬಂದಿರೋದು ಏನಕ್ಕೆ? ಕಾಯಿಲೆ ವಾಸಿ ಮಾಡ್ಕೊಂಡು ಹೋಗೋದಕ್ಕೆ ಅಲ್ವಾ. ಇಷ್ಟೊಂದು ಜನಗಳಿದ್ದಾರೆ, ಇಷ್ಟೊಂದು ಜನಗಳ ಮಧ್ಯೆ ಈ ಥರ ಸ್ಮೆಲ್ ಬರ್ತಾಯಿದೆ, ಯಾಕೆ ಅದನ್ನು ಕ್ಲೀನ್ ಮಾಡಲ್ವ ನೀವು ಅಂತ. ನಾನು ತುಂಬ ಧೈರ್ಯಶಾಲಿ. ನಾನು ಆ ಥರ ವಿಷಯಗಳಲ್ಲೆಲ್ಲ ಅಲ್ಲೇ ತಕ್ಷಣವೇ ಮಾತಾಡ್ಬಿಡ್ತೀನಿ. ನಾನು ಮುಚ್ಚಿ ಮರೆ ಏನೂ ಇಟ್ಕೊಳೋದಿಲ್ಲ, ತಕ್ಷಣವೇ ನಾನು ಮಾತಾಡ್ಬಿಡ್ತೀನಿ, ಕೇಳಿಬಿಡ್ತೀನಿ ಅವ್ರನ್ನ ನಾನು. ಆ ಥರ ಅಂದೆ. ಆಮೇಲೆ ಇಲ್ಲ ಚೆನ್ನಾಗಿದೆಯಲ್ಲ ಅಂತಂದರು. ಸರಿ, ನರ್ಸಸ್ಸು ಅವರು ನಮ್ಮನ್ನು ನೋಡೋದಕ್ಕೆ ಇರ್ತಾರೆ. ಇವಾಗ ನಾನು ಕೈ ನೋವು ಅಂತ ಹೋಗಿದ್ದೆ, ಇನ್ನೊಬ್ಬರು ಜ್ವರ ಅಂತ ಬಂದಿರ್ತಾರೆ, ಇನ್ನೊಬ್ಬರು ಅದೇನೋ ವೈರಲ್ ಫೀವರ್ ಅಂತಾರಲ್ಲ, ನಾರ್ಮಲ್ ಜ್ವರ ಇರೋರು ಇರ್ತಾರೆ, ವೈರಲ್ ಫೀವರು ಇರ್ತಾರೆ, ಡೆಂಗ್ಯೂ ಫೀವರ್ ಅವರು ಇರ್ತಾರೆ, ತುಂಬ ದಿನಗಳಿಂದ ಕೆಮ್ಮಿರೋರು ಇರ್ತಾರೆ, ಗಸೆ ಇರೋರು ಇರ್ತಾರೆ. ಅವ್ರನ್ನೆಲ್ಲ ಟ್ರೀಟ್ ಮಾಡ್ತಾರೆ ನರ್ಸುಗಳು. ಅಮ್ಮ ನರ್ಸ್ ಮಾತೇರ, ದಯವಿಟ್ಟು ಮಾಸ್ಕನ್ನ ಕರೆಕ್ಟಾಗಿ ಮೂಗಿಗೆ ಹಾಕ್ಕೊಳ್ಳಿ, ಇಲ್ಲಿಗೆ ಹಾಕ್ಕೊಳ್ಳಿ. ಅಲ್ಲಿ ಸುಮಾರು ಒಂದು 10 ಜನ 15 ಜನ ನರ್ಸ್ಗಳು ನೋಡಿದ್ದೀನಿ ನಾನು, ಇಲ್ಲಿಗೆ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್. ಒಂದು ಎಕ್ಸಾಂಪಲ್ ತೋರಿಸ್ತೀನಿ, 1 ನಿಮಿಷ ವೆಯ್ಟ್ ಮಾಡಿ. ಇದು ಮಾಸ್ಕು, ಓಕೆ. ಇಲ್ಲೊಂದು ಕಂಬಿ ಥರ ಕೊಟ್ಟಿದ್ದಾರೆ, ಅದು ಸ್ಮೂತಾಗಿರುತ್ತೆ ಕಂಬಿ. ನಮಗೆ ಅದು ಈ ಕಡೆ ಹಾಕ್ಕೊಂಡ್ರೆ ನಮಗೆ ಆ ಕಂಬಿ ಒತ್ತುತ್ತೆ, ಈ ಸೈಡ್ ಹಾಕ್ಕೊಂಡ್ರೆ ಕಂಬಿ ಒತ್ತುತ್ತೆ. ಸೊ ನಾವು ಇದನ್ನು ನಮ್ಮ ಮುಖದ ಕಡೆ ಬರೋ ಹಾಗೆ ನಾವು ಮಾಡಿಕೊಂಡು ಹಾಕ್ಕೊಂಡ್ರೆ ಒತ್ತಲ್ಲ. ಅದನ್ನು ನಾವು ಯಾವ ಥರ ಹಾಕ್ಕೋಬೇಕು, ಈ ಥರ ಹಾಕ್ಕೋಬೇಕು, ಈ ಥರ. ಅದನ್ನು ಸ್ವಲ್ಪ ಅಗಲ ಮಾಡಿದ್ರು ಓಕೆ, ಅಗಲ ಬರುತ್ತೆ. ಈ ಥರ ನಾವು ಯೂಸ್ ಮಾಡಬೇಕು ಮಾಸ್ಕ್ನ ಅಲ್ವಾ. ಅದನ್ನ ಇಲ್ಲಿ ಪ್ರೆಸ್ ಮಾಡಿದ್ರೆ ಈ ಥರ ಕೂತ್ಕೊಳ್ಳುತ್ತೆ, ಆ ಕಡೆ ಈ ಕಡೆ ಹೋಗಲ್ಲ, ಆಯಿತಾ. ಇದು ಲೂಸ್ ಆಯಿತು ಅಂತ ಇಟ್ಕೊಳ್ಳಿ, ಇದು ಲೂಸ್ ಆಯಿತು ಒಂದು ಪಕ್ಷ ಅಂತ ಇಟ್ಕೊಳ್ಳಿ. ಇದನ್ನು ಈ ಥರ ಮಡಚಿ ನಾವು ಹಾಕ್ಕೋಬೋದು. ಇನ್ನೂ ಲೂಸ್ ಆಯಿತು ಅಂದರೆ ಇನ್ನೂ ಒಂದು ಸಾರಿ ಈ ಥರ ಮಡಚಿ ನಾವು ಈ ಥರ ಯೂಸ್ ಮಾಡ್ಬೋದು. ಬಟ್ ನಾವು ಯೂಸ್ ಮಾಡಬೇಕಾಗಿರೋ ರೀತಿ ಯಾವುದು,
ದಿಸ್ ಈಸ್ ದ ಕರೆಕ್ಟ್ ಪೊಸಿಷನ್ ಇನ್ ಮಾಸ್ಕ್ ಹಾಕೋಬೇಕಾಗಿರೋದು ಬಾಯಿ ಮೂಗು ಎರಡು ಕವರ್ ಆಗೋ ರೀತಿ ಇರಬೇಕು. ಅಲ್ಲಿ ನಾನು ಹೋಗಿದ್ದ ಆಸ್ಪತ್ರೆಯಲ್ಲಿ ಯಾವ ಥರ ಹಾಕ್ಕೊಂಡಿದ್ದಾರೆ ಮಾಸ್ಕು, ಇಲ್ಲಿಗೆ ಹಾಕ್ಕೊಂಡಿದ್ದಾರೆ. ನಾವು ಬ್ರೀತ್ ಮಾಡೋದು ಎಲ್ಲಿ ಸ್ನೇಹಿತರೆ? ಮೂಗಲ್ಲಿ ಉಸಿರನ್ನ ಎಳ್ಕೊತೀವಿ. ಟೈಮು ಬಾಯಲ್ಲೂ ಎಳ್ಕೊತೀವಿ. ಈಗ ಫಾರ್ ಎಕ್ಸಾಂಪಲ್ ನೆಗಡಿ ಬಂತು ಅಂದರೆ ಎರಡು ಮೂಗು ಕಟ್ಕೊಂಡ್ಬಿಟ್ಟಿರುತ್ತೆ ನಮಗೆ. ಎರಡು ಮೂಗು ಕಟ್ಕೊಂಡಾಗ ನಾವು ಬಾಯಲ್ಲೇ ಉಸಿರಾಡ್ತೀವಿ. ಎಕ್ಸ್ಕ್ಯೂಸ್ ಮೀ, ಸಾರಿ ಅಂತ ಬಾಯಲ್ಲಿ ಉಸಿರಾಡ್ತೀವಿ. ಯಾಕಂದರೆ ಈ ಆಪ್ಷನ್ ನಮ್ಗೆ ಇಲ್ಲದೆ ಇರಬೇಕಾದ್ರೆ ನಮಗೆ ಇದನ್ನು ನಾವು ಯೂಸ್ ಮಾಡ್ತೀವಿ ನಮಗೆ ಉಸಿರಾಡೋದಕ್ಕೋಸ್ಕರ. ಸೊ ಇದು ಚೆನ್ನಾಗಿದೆ ಅಂತಂದರೆ ನಾರ್ಮಲ್ಲಾಗಿ ಅಂತ ಮೂಗಲ್ಲಿ ಎಳ್ಕೊತೀವಿ, ಬಾಯಲ್ಲಿ ಬಿಡ್ತೀವಿ ಅಲ್ವಾ? ಅದು ನಮ್ಮ ಕರೆಕ್ಟ್ ನಾವು ಉಸಿರಾಡಬೇಕಾಗಿರೋಂಥ ರೀತಿ ಅದು. ಎಲ್ಲಿ ಮೂಗಲ್ಲಿ ಎಳ್ಕೊಂಡು ಅಂತ ಬಾಯಲ್ಲಿ ಬಿಡೋದು. ಸೊ ಅವರು ಇಲ್ಲಿ ಹಾಕ್ಕೊಂಡಿದ್ದಾರೆ, ಇಲ್ಲಿ ಹಾಕ್ಕೊಂಡು ಟ್ರೀಟ್ ಮಾಡ್ತಾಯಿದ್ದಾರೆ. ನಾನು ನೋಡ್ತಾಯಿದ್ದೀನಿ, ನಾನು ಹೋಗಿದ್ದ ಜಾಗದಲ್ಲಿ ಅದು ಯಾವುದೇ ಆಸ್ಪತ್ರೆ ಆಗಿರ್ಬೋದು, ಎಂಥ ಪರಿಸ್ಥಿತಿ ಆಗಿರ್ಬೋದು, ನಾನು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತೀನಿ. ಬೆಡ್ ಮೇಲೆ ಕ್ಲೀನಾಗಿ ಬೆಡ್ಶೀಟ್ ಹಾಕಿದಾರಾ, ತಲೆ ದಿಂಬು ಕವರ್ ಚೇಂಜ್ ಮಾಡಿದಾರಾ, ನಾನು ಅಲ್ಲಿ ಮಲ್ಕೊಂಡ್ರೆ ಓಕೆ ಅಲ್ವಾ, ನಾನು ನೋಡ್ತೀನಿ. ಯಾಕಂದರೆ ನನಗೆ ಭಯ, ನನಗೇನೋ ಹೆಚ್ಚು ಕಮ್ಮಿ ಆದರೆ ನನ್ನ ಫ್ಯಾಮಿಲಿ ಪರಿಸ್ಥಿತಿ ಏನೋ ಅನ್ನೋ ಭಯ ನನಗಿದೆ ಸ್ನೇಹಿತರೆ. ದಯವಿಟ್ಟು ನೀವು ಅಷ್ಟೇ ಆಸ್ಪತ್ರೆಗಳಿಗೆ ಹೋಗ್ತೀರಾ, ದುಡ್ಡಿರೋರೆಲ್ಲ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಹೋಗ್ತಾರೆ. ನಮ್ಮಂಥ ಬಡವರೆಲ್ಲ ಚಿಕ್ಕ ಆಸ್ಪತ್ರೆಗಳಿಗೆ ತಾನೇ ಹೋಗ್ತಾರೆ. ಸೊ ನಾವು ಕಾಯಿಲೆ ವಾಸಿ ಮಾಡ್ಕೊಳಕ್ಕೆ ಹೋಗ್ಬೇಕೆ ವಿನಃ ಕಾಯಿಲೆನ ತಂದಾಕೊಳಕ್ಕೆ ಮಾತ್ರ ಹೋಗ್ಬಾರ್ದಲ್ವ. ನಾನು ಆ ನರ್ಸ್ಗೆ ಹೇಳಿದೆ, ಸಿಸ್ಟರ್ ನೀವು ಎಲ್ಲಿಗೆ ಹಾಕ್ಕೊಂಡಿದ್ದೀರಾ ಮಾಸ್ಕ್, ಗೊತ್ತಾಗ್ತಾ ಇದೆಯಾ ನಿಮಗೆ ಅಂತಂದೆ. ಹಾಂ ಗೊತ್ತು ನನಗೆ ಅಂದರೆ. ಎಲ್ಲಿ ಹಾಕ್ಕೊಂಡಿದ್ದೀರಾ? ಮುಖಕ್ಕೆ ಹಾಕ್ಕೊಂಡಿಲ್ಲ, ನೀವು ಮೂಗ್ಗೆ ಹಾಕ್ಕೊಬೇಕು ತಾನೆ ಅಂತ. ಇಲ್ಲ ಸಿಸ್ಟರ್, ಅದು ಸ್ವಲ್ಪ ಲೂಸ್ ಇದೆ, ಅದು ಕೆಳಗಡೆ ಬಂದುಬಿಟ್ಟಿದೆ, ಇಲ್ಲಿಗೆ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಕರೆಕ್ಟ್ ಪೊಸಿಷನ್ ಅಂತೂ ಅಲ್ಲ ಮಾಸ್ಕ್ ಹಾಕ್ಕೊಳೋದಕ್ಕೆ. ನಾನು ಹೇಳಿದೆ, ಸಿಸ್ಟರ್ ಅದನ್ನು ಈ ಥರ ಮಡಿಸಿ, ಹೀಗೆ ನಾನು ನಿಮ್ಗೆ ತೋರಿಸಿದ್ನಲ್ಲ, ಇದು ಲೂಸ್ ಇದೆ, ಓಕೆ, ನನಗೆ ದೊಡ್ಡದಿದು, ನನ್ನ ಮುಖ ಚಿಕ್ಕದು, ಮಾಸ್ಕ್ ದೊಡ್ಡದು. ಈ ಥರ ಮಾಡಿರಿ, ಒಂದು ಸತಿ ಇಲ್ಲ 2 ಸತಿ ಮಾಡಿರಿ, ಏನು ಪರವಾಗಿಲ್ಲ. ನಮಗಿಲ್ಲಿ ಕಿವಿಗೆ ಹಾಕ್ಕೊಳ್ಳೋಷ್ಟು ಮಾತ್ರ ಬಿಟ್ಟು ಬಾಕಿ ಎಲ್ಲ ಸುತ್ತಬಿಟ್ರಿ, ಏನು ಪರವಾಗಿಲ್ಲ. ಈಗ ಕುತ್ಕೊಳ್ಳುತ್ತಲ್ಲ ಕರೆಕ್ಟಾಗಿ, ಈ ಥರ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ತೋರಿಸ್ಕೊಟ್ಟೆ ಅವ್ರಿಗೆ. ಬಟ್ ನನಗೆ ಅದು ಅವ್ರು ಎಷ್ಟು ಅವರ್ ಹಾಕ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ ಆ ಮಾಸ್ಕ್ನ. ಬಟ್ ನಾನು ಮುಟ್ಟೋದಕ್ಕೆ ಸ್ವಲ್ಪ ಭಯ ಆಯಿತು. ಸೊ ನಾನು ಈ ಥರ ತೋರಿಸ್ದೆ, ಈ ಥರ ಮಡಚಿ ಅಂತ ಕೈಯಲ್ಲಿ ಅವ್ರು ತೋರಿಸಿ ಹಾಕಿಸ್ದೆ ನಾನು ಅವ್ರಿಗೆ ಮಾಸ್ಕ್. ಓಕೆ, ಡಾಕ್ಟ್ರು ಬಂದಿದ್ದಾರೆ, ಡಾಕ್ಟ್ರು ಸೇಮ್ ಹಾಕ್ಕೊಂಡಿದ್ದಾರೆ ಆ ಥರ ಮಾಸ್ಕ್. ಅದು ಕರೆಕ್ಟು ಅಲ್ಲ ನನಗೆ ತಿಳಿದ ಮಟ್ಟಿಗೆ. ನಾನು ಓದಿಲ್ಲ, ನನಗೆ ಗೊತ್ತಿಲ್ಲ, ಆದರೂ ನನಗೆ ಭಯ. ಆರೋಗ್ಯದ ಮೇಲೆ ತುಂಬ ನಿಗಾ ವಹಿಸ್ತೀನಿ ನಾನು, ತುಂಬ ಭಯ. ಯಾಕಂದರೆ ಆ ಇಂಜೆಕ್ಷನ್ ತಗೊಳೋದಕ್ಕೆ ಭಯಪಟ್ಟಾರ್ದ ನನ್ನ ಆರೋಗ್ಯದ ಕಡೆ ನಾನು ತುಂಬ ಗಮನ ಕೊಡ್ತೀನಿ. ಆದರೂ ಈ ಥರ ದಪ್ಪ ಆಗೋಗ್ಬಿಟ್ಟಿದ್ದೀನಿ. ಅಷ್ಟು ಗಮನ ಕೊಟ್ಟು ಈ ಥರ ದಪ್ಪ ಆಗಿಬಿಟ್ಟಿದ್ದೀನಿ. ಏನೋ ಶುಗರು ಬಾರ್ಡ್ರ್ ಲೆವೆಲು, ಕೊಲೆಸ್ಟ್ರಾಲ್ ಬಾರ್ಡ್ರ್ ಲೆವೆಲು, ಈ ಥರ ಏರುಪೇರುಗಳು ಬರುತ್ತೆ. ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅನ್ನಿಸ್ತು ಫ್ರೆಂಡ್ಸ್. ಅದಕ್ಕೆ ಇದನ್ನೇ ಮೇಂಟೈನ್ ಮಾಡಿದ್ದೀನಿ. ಅದಕ್ಕೆ ಅದು ಸೆಕೆ ಆಯಿತು, ಫ್ಯಾನ್ ಹಾಕ್ಬಿಡ್ತೀನಿ. ಒಂದು ನಿಮಿಷ, ಫ್ಯಾನ್ ಇಡಟ್ಟೆ ಮಚ್ಚಿ, ಫ್ಯಾನ್ ಇಡಟ್ಟೆ. ಇನ್ನೂ ಬೇಡ, ಇನ್ನೂ ஒரு 10 ಮಿನಿಟ್ ನಮ್ಮ ವಿಡಿಯೋ എടുക്കാനുണ്ട്. ഞാൻ കുറയ്ക്കും, ചെറുതായിട്ട് ഇരുന്നട്ടെ. ചൂടെടുക്കുന്ന ಇದು ಬ್ಲ್ಯಾಕ್ ಕಲರ್ ಯಾವುದೇ ವಸ್ತ್ರ ಹಾಕ್ಕೊಂಡ್ರು ನಾವು ತುಂಬ ಸೆಕೆ ಆಗಿಬಿಡುತ್ತೆ ನಮಗೆ. ಅಷ್ಟು ಕಂಫರ್ಟಬಲ್ ಇರುತ್ತೆ ಬ್ಲ್ಯಾಕು. ಅಲ್ಲಂತೂ ನೀವು ಬ್ಲ್ಯಾಕ್ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಅದಕ್ಕೆ ನಾನು ಹೇಳಿದೆ, ಡಾಕ್ಟ್ರ್ ಹತ್ರ ಹೇಳಿದೆ, ಡಾಕ್ಟರು ಮಾಸ್ಕು ಮೂಗಿಗಿಡ್ರಿ ಅಂತ ಹೇಳಿದೆ. ಅವರು ನಾನು ನೋಡ್ತಾರೆ, ಯಾರಪ್ಪ ಇವಳು ನನಗೆ ಹೇಳ್ತಾ ಇದ್ದಾಳೆ ಅಂತ ಮುಖ ನೋಡಿದ್ರು. ಹೌದು ಡಾಕ್ಟರ್, ನೀವು ಮುಖಕ್ಕೆ ಹಾಕ್ಕೊಳ್ರಿ ಮಾಸ್ಕು ಅಂತಂದೆ. ನಾನು ಮೂಗ್ಗೆ ಹಾಕ್ಕೊಳ್ರಿ ಮಾಸ್ಕು ಅಂತ ಹೇಳಿದೆ. ಅವ್ರು ಹಾಕ್ಕೊಂಡ್ರು. ನನ್ನ ಪಕ್ಕದಲ್ಲಿ ಈ ಕಡೆಯೂ ಶುಗರ್ ಪೇಷಂಟು, ಫ್ರಂಟಲ್ಲಿ ಒಬ್ರಿಗೆ ಕಾರ್ ಬೆರಳೇ ತೆಗಿತಾ ಇದ್ದಾರೆ. ನನಗೆಷ್ಟು ಭಯ ಆಗಿರಬೇಡ. ಮತ್ತು ನನಗೆ ಅದನ್ನೇನೋ ಈ ಥರ ಚೆಕ್ ಮಾಡೋಕ್ಕಾಗ್ತಾರಲ್ಲ, ಅದನ್ನು ಹಾಕಕ್ಕೆ ಬಂದರು. ಟಿಶ್ಯೂನಲ್ಲಿ ಒರೆಸ್ಬಿಟ್ಟು ಹಾಕ್ರಿ ಅಂತಂದೆ. ನಾನು ಟಿಶ್ಯೂ ತೊಗೊಂಡು ಒರೆಸ್ಬಿಟ್ಟು ಹಾಕ್ರಿ ಅಂತಂದೆ. ಆಮೇಲೆ ಟಿಶ್ಯೂ ತೊಗೊಂಡು ಪರವಾಗಿಲ್ಲ ಅಂದರು. ಸಾರಿ ಸಿಸ್ಟರ್, ನನಗೆ ಬೇಡ, ಒರೆಸ್ಬಿಟ್ಟು ಹಾಕ್ರಿ ಅಂತಂದೆ. ನನಗೇನು ಭಯ, ನನ್ನ ಆರೋಗ್ಯ ನಾನು ಕಾಪಾಡ್ಕೋಬೇಕಲ್ಲ ಫ್ರೆಂಡ್ಸ್. ಅವ್ರವ್ರ ಆರೋಗ್ಯ ಅವರೇ ನೋಡ್ಕೋಬೇಕು. ನಮ್ಗೆ ಯಾರಾದರೂ ಜವಾಬ್ದಾರಿ ಇರ್ತಾರೆ ನಮಗೆ. ಮತ್ತು ನಮಗೆ ದುಡ್ಡುಗಳ ಖರ್ಚು, ನಾವೇ ಆಸ್ಪತ್ರೆಗೆ ಹೋಗಬೇಕು, ನಾನೇ ಇಂಜೆಕ್ಷನ್ ಚುಚ್ಚಿಸ್ಕೊಬೇಕು. ಎಷ್ಟು ಭಯಪಟ್ಟು ಇಂಜೆಕ್ಷನ್ ಚುಚ್ಚಿಸ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು.
ಪುಕ್ಳೂರು ಅಷ್ಟೇ. ಇಂಜೆಕ್ಷನ್ ವಿಷಯಕ್ಕೆ ಬಂದರೆ ನಾನು ತುಂಬ ಭಯ. ಈ ಫೋನ್ ಇಲ್ಲಲ್ಲ ಫ್ರೆಂಡ್ಸ್, ತಲೆದಿನ ಮೇಲೆ ಇಟ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ಆಸ್ಪತ್ರೆಗಳಿಗೆ ಹೋಗೋ ಟೈಮಲ್ಲಿ ತುಂಬ ಕೇರ್ ಮಾಡೋಕ್ಕೆ ಹೇಳಿ. ಕಂಪಲ್ಸರಿ ಮಾಸ್ಕ್ ಹಾಕ್ಕೊಂಡು ಹೋಗ್ರಿ. ಕೊರೋನಾ ಟೈಮಲ್ಲಿ ಮಾತ್ರ ಮಾಸ್ಕ್ ಹಾಕ್ಕೊಬೇಕು ಅಂತ ಏನೂ ರೂಲ್ಸ್ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಈಗಿನ ಆಸ್ಪತ್ರೆಗಳು, ನಾನು ನೋಡಿರೋ ತುಂಬ ಆಸ್ಪತ್ರೆಗಳಲ್ಲಿ ಸೇಮ್ ಪರಿಸ್ಥಿತಿ. ಮತ್ತು ನರ್ಸು ಒಬ್ರಿಗೆ ಕಾಲು ಬೆರಳು ತೆಗೆದ್ರು ಅಂತ ಹೇಳಿದ್ನಲ್ಲ, ಅದನ್ನು ತೆಗೆದುಬಿಟ್ಟು ಅದನ್ನು ಕ್ಲೀನ್ ಮಾಡಿ ಕೈ ತೊಳೆಯೋದಕ್ಕೆ ಅಂತ ವಾಶ್ರೂಮ್ ಬಾಕಲು ತೆಗೆದಿದ್ದಾರೆ. ಫುಲ್ಲು ನನಗೆ ವಾಮಿಟು ಆಸ್ಪತ್ರೆಯಲ್ಲಿ. ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ನನ್ನ ಹತ್ರ ಮಾಸ್ಕ್ ಇಲ್ಲ, ಎಂಥದ್ದಿಲ್ಲ. ಕರ್ಚೀಫ್ ಹಿಂಗೆ ಇಟ್ಕೊಂಡಿದ್ದೀನಿ, ಕೈಗೆಲ್ಲ ಹಾಕ್ಕೊಂಡಿದ್ದಾರೆ. ಕೈ ಮೇಲೆ ಕೆತ್ತಬೇಡ ಅಂತಾರೆ. ಈ ಕೈಗೊಂದು ಇಲ್ಲೊಂದು ಕಟ್ಟಿಬಿಟ್ಟಿದ್ದಾರೆ. ಈ ಕೈ ಎತ್ತಕ್ಕಾಗ್ತಾಯಿಲ್ಲ, ಈ ಕೈನೂ ಕದಲಿಸ್ಬೇಡ ಅಂತಾರೆ. ಅದರಲ್ಲೂ ಇದು ಕೈ ತುಂಬ, ಇವಾಗ ಇಂಜೆಕ್ಷನ್ ತೊಗೊಂಡ್ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಅಂದ್ಕೊಳ್ಳಿ. ತುಂಬ ನೋವಿತ್ತು. ಕರ್ಚೀಫ್ನ ಹಿಂಗೆ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನನ್ನನ್ನು ಎಲ್ಲೇ ಹಿಡ್ಕೊಂಡು ಹೊಡೆದು ಓಡಿಸ್ಬಿಡ್ತಾರಂತ ಭಯ ಪಟ್ಟೆ. ನಮ್ಮ ಭಾಷೆ ಅಲ್ಲ, ಕನ್ನಡದಲ್ಲಾಗಿದ್ದರೆ ನಾನು ಚೆನ್ನಾಗಿ ರೋಪ್ ಆಗ್ತಿದ್ದೆ. ಭಾಷೆ ಬರೆದಿರೋಂಥ ಜಾಗ. ಸೊ ಹಂಗಾಗಿ ಅದು ಎಂಥ ಜಾಗನೇ ಆಗಲಿ, ಅಂಥ ಪರಿಸ್ಥಿತಿನೇ ಆಗಲಿ, ನಾವು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡ್ರೆ ತಪ್ಪೇನಿಲ್ಲ ಫ್ರೆಂಡ್ಸ್ ನಮಗೆ. ಸೊ ಹಂಗಾಗಿ ಅದು ಬಾಕಲು ತೆಗೆದಿದ್ದಾರೆ, ವಾಶ್ರೂಮ್ ಬಾಗಿಲು. ಅಬ್ಬಾ, ನಾನು ಸಿಸ್ಟರ್ ಪ್ಲೀಸ್ ಸಿಸ್ಟರ್, ವಾಶ್ರೂಮ್ ಬಾಗಿಲು ಹಾಕ್ಕೊಂಡು ಒಳಗೋಗ್ರಿ ನೀವು, ನನಗಿಲ್ಲಿ ವಾಮಿಟಿಂಗ್ ಬರ್ತಾಯಿದೆ, ನನ್ನಿಂದ ಇರೋಕ್ಕಾಗ್ತಾಯಿಲ್ಲ ಅಂತಂದೆ. ನಾವೆಲ್ಲ ಇಲ್ವಾ ಅಂತ ಒಬ್ಬರು ಬಂದರು. ನಾವೆಲ್ಲ ಇಲ್ಲೇ ಇರ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿಕೊಂಡು ಅಂತಂದೆ. ಏನೋ ಗೊತ್ತಿಲ್ಲ ಸಿಸ್ಟರ್, ನನಗೆ ಹೊಟ್ಟೆಗೆ ತೊಳಸ್ತಾ ಐತೆ ನನಗೆ ಅಂತಂದೆ. ಇನ್ಸುಲಿನ್ ಕೊಟ್ಟಿರೋದಕ್ಕೆ ಅಂತಂದರು. ಇನ್ಸುಲಿನ್ ಕೊಟ್ಟರೆ ನಮಗೆ ಕೆರೆತ ಬರುತ್ತೆ ಅಲ್ವಾ, ಇನ್ಫೆಕ್ಷನ್ ಏನೋ ಆಗೋ ಥರ ಇದ್ದರೆ ಕೆರೆತ ಬರುತ್ತೆ, ವಾಮಿಟಿಂಗ್ಸ್ ಬರೋಲ್ಲ. ಆ ಸ್ಮೆಲ್ಲಿಗೆ ನನಗೆ ಹೊಟ್ಟೆಗೆ ತೊಳಸ್ತೈತೆ, ದಯವಿಟ್ಟು ಬಾಗಿಲು ಹಾಕ್ರಿ ಅಂತಂದೆ. ಅದೇ ಟೈಮ್ಗೆ ಡಾಕ್ಟ್ರು ಬಂದರು. ಏನಿಲ್ಲಿ ಅಂದರು. ಸರ್ ತುಂಬ ವಾಸನೆ ಹೊಡಿತಾ ಇದೆ ಸರ್. ಅದು ಮಲಯಾಳದಲ್ಲಿ ಮಾತಾಡಿದ್ದು, ಆದರೆ ನಾನು ಕನ್ನಡದಲ್ಲೇ ಹೇಳ್ತೀನಿ. ವಾಸನೆ ಹೊಡಿತಾ ಇದೆ ಸರ್, ಇಲ್ಲಿ ಕುತ್ಕೊಳಕ್ಕಾಗ್ತಾಯಿಲ್ಲ ಅಂತಂದೆ. ಅವ್ರ ಮಾಸ್ಕ್ ಮೇಲಕ್ಕೆ ಹಾಕ್ಕೊಂಡು ತಿರುಗಿ ನೋಡ್ದಿರ ಹೊರಟೋಗ್ಬಿಟ್ರು. ಅಲ್ಲಿಂದ ಬಂದು ಆಮೇಲೆ ಇನ್ನೊಬ್ಬರು ಬಂದರೆ ಕೆಮ್ಮುತ್ತಾರೆ ಅಂದರೆ ಫ್ರೆಂಡ್ಸ್, ಅದು ನಮಗೆ ನಾರ್ಮಲ್ಲಾಗಿ ಒಣ ಕೆಮ್ಮು ಬೇರೆ ಇರುತ್ತೆ, ಅದೇ ಡ್ರೈ ಕಫ್ ಬೇರೆ ಇರುತ್ತೆ, ಮತ್ತು ಜೆಲ್ಲಿ ಕಫ್ ಬೇರೆ ಇರುತ್ತೆ, ನೀರು ಕಫ್ ಬೇರೆ ಇರುತ್ತೆ. ಡಿಫ್ರೆಂಟ್ ಇದೆ. ಅದು ಓದಿರೋರಿಗೆಲ್ಲ ಗೊತ್ತಾಗುತ್ತೆ, ನರ್ಸ್ಗಳಿಗೆಲ್ಲ ಗೊತ್ತಿರುತ್ತೆ, ಡಾಕ್ಟರ್ಸ್ಗೆ ಇನ್ನೂ ಚೆನ್ನಾಗೇ ಗೊತ್ತಿರುತ್ತೆ. ಓದಿರೋರು ಆಲ್ಮೋಸ್ಟು ಜ್ಞಾನವಂತರು, ತಿಳುವಳಿಕೆ ಇರೋವಂಥವ್ರು, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನನಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ. ಅವ್ರು ಕೆಮ್ತಾ ಇದ್ದರೆ ಬಾಯಿ ತುಂಬ ಕಫು ಬರ್ತಾಯಿದೆ ಫ್ರೆಂಡ್ಸ್. ಸತ್ಯ ಹೇಳ್ತಾಯಿದ್ದೀನಿ, ಅಸಹ್ಯ ಪಟ್ಕೊಳೋಂಥದ್ದಲ್ಲ. ಪಾಪ ಅವ್ರಿಗೆ ಬರಬೇಕು ಅಂತಲ್ಲ, ಅವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ಬಂದಿದ್ದಾರೆ. ಆ ಕೆಮ್ಮೋದು, ಇವ್ರು ಮಾಸ್ಕ್ ಹಾಕ್ಕೊಂಡಿರೋ ಸ್ಟೈಲ್ಗೂ, ಅಲ್ಲಿರೋ ಬ್ಯಾಡ್ ಸ್ಮೆಲ್ಗೂ ಎಷ್ಟು ನನಗೆ ನೋವಾಯಿತು ಅಂತಂದರೆ, ದೇವರೇ, ನಾನು ಬಾಯಿ ಬಿಟ್ಟು ಈ ಥರ ಹೇಳಿದೆ, ಮಾಸ್ಕ್ ಈ ಥರ ಯೂಸ್ ಮಾಡಿರಿ, ವಾಶ್ರೂಮ್ ಬಾಕ್ಲು ಹಾಕ್ರಿ ಅಂತ ನಾನು ಹೇಳಿದೆ. ಎಲ್ಲರೂ ಆ ಥರ ಹೇಳಲ್ಲ. ದೇವರೇ, ಎಲ್ಲರಿಗೂ ಆ ಧೈರ್ಯ ಕೊಡಪ್ಪ ದೇವರೇ. ಆಸ್ಪತ್ರೆಗೆ ಇನ್ನೂ ಹೆಚ್ಚಾಗಿ ಸ್ವಲ್ಪ ಕೆಲಸದವ್ರನ್ನ ಕೊಟ್ಟರೆ, ಇವಾಗ ಒಬ್ಬರೇ ಎಲ್ಲ ವಾರ್ಡುಗಳಲ್ಲೂ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅವ್ರು ಕೊಡೋ ಸಂಬಳಿಗೆ ಅವ್ರ ಹತ್ರಷ್ಟು ಕೆಲಸ ಮಾಡಿದ್ರೂ ಸಾಲದ ಬರುತ್ತೆ. ಅದಕ್ಕೆ ಇನ್ನೂ ಸ್ವಲ್ಪ ಆಸ್ಪತ್ರೆಗಳಿಗೆ ಎಂಪ್ಲಾಯೀಸ್ನ, ಕೂಲಿಯವ್ರನ್ನ ಜಾಸ್ತಿ ತಗೊಂಡ್ರೆ ಆವಾಗ ಮಧ್ಯಾಹ್ನ ಶಿಫ್ಟಲ್ಲಿ ಸ್ವಲ್ಪ ಜನ, ನೈಟ್ ಶಿಫ್ಟಲ್ಲಿ ಸ್ವಲ್ಪ ಜನ, ಮಾರ್ನಿಂಗ್ ಶಿಫ್ಟಲ್ಲಿ ಸ್ವಲ್ಪ ಜನ, ಈ ಥರ ಇದ್ದರೆ ಅವರು ತಕ್ಷಣ ಕ್ಲೀನ್ ಮಾಡ್ತಾರೆ. ಡೆಟಾಯ್ಲೆಲ್ಲ ಹಾಕಿ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ಫ್ಲೋರ್ಗಳೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಚಪ್ಪಲಿ ಇಲ್ಲ ಅಂತಂದರೆ ಆಸ್ಪತ್ರೆ ಒಳಗಡೆ ಕಾಲಿಕ್ಕೋಕ್ಕಾಗಲ್ಲ ಫ್ರೆಂಡ್ಸ್. ಕೆಲವು ಆಸ್ಪತ್ರೆಗಳಲ್ಲಿ ಚಪ್ಪಲಿ ಆಚೆ ಬಿಟ್ಟು ಬಾ ಅಂತಾರೆ. ಇನ್ನೆಷ್ಟು ನಾಜೂಕಾಗವರು ಅನ್ನೋ ಥರ. ಬಟ್ ಅಲ್ಲಿ ಚಪ್ಪಲಿ ಇಲ್ದಿರೋ ಒಳಗಡೆ ಹೋಗೋಕ್ಕೆ ಆಗಲ್ಲ. ನಮಗೆ ಕಾಲಿನ ಮಧ್ಯೆ ಕಾಲುಗಳಲ್ಲೆಲ್ಲ ರಂಧ್ರಗಳಿದೆ ಫ್ರೆಂಡ್ಸ್. ಅದರಿಂದ ಎಲ್ಲ ಅಬ್ಸರ್ವ್ ಮಾಡುತ್ತೆ ನಮ್ಮ ದೇಹ. ದಯವಿಟ್ಟು ಎಲ್ಲರೂ ಹೇಳ್ತಾಯಿದ್ದೀನಿ, ಕೈ ಮುಗಿದು ಹೇಳ್ತಾಯಿದ್ದೀನಿ, ಇದನ್ನು ಮಾತ್ರ ಈ ಡಾಕ್ಟರ್ಸ್ಗೂ ನರ್ಸ್ಗೆ ಎಲ್ಲರಿಗೂ ತಲುಪೋವರೆಗೂ ಮಾತ್ರ ಶೇರ್ ಮಾಡಿ ದಯವಿಟ್ಟು. ಅವ್ರು ಬಂದು ನನಗೆ ಕೇಳಿದ್ರು, ನಾನು ಆನ್ಸರ್ ಮಾಡ್ಕೊಳ್ಳೋ ಕೆಪಾಸಿಟಿ ನನಗಿದೆ ಈ ವಿಷಯದಲ್ಲಿ. ಯಾಕಂದರೆ ನಾನು ಆಸ್ಪತ್ರೆ ಯಾವುದು ಮೆನ್ಷನ್ ಮಾಡ್ತಾಯಿಲ್ಲ. ಯಾರು ಬಂದರೂ ರ್ಯಾಂಡಮಾಗಿ ಯಾರು ಬಂದು ಕೇಳಿದ್ರು ನಾನು ಆನ್ಸರ್ ಮಾಡ್ತೀನಿ. ದಯವಿಟ್ಟು ನರ್ಸಸ್ಗೆ, ಡಾಕ್ಟರ್ಸ್ಗೆ ರೀಚ್ ಆಗಬೇಕಿದು. ಆ ಥರ ಅಂತೂ ಮಾಡಿ. ಯಾಕಂದರೆ ನಾವು ಹೋಗೋದು ನಮ್ಮ ಆರೋಗ್ಯ ಕಾಪಾಡ್ಕೊಳೋದಕ್ಕೆ. ಇನ್ನೂ ಸ್ವಲ್ಪ ದಿನ ಬದುಕೋಣ, ಇನ್ನೂ ಬದುಕಬೇಕು, ಬಾಳಬೇಕು. ಇವಾಗ ನನ್ನ ಎಕ್ಸಾಂಪಲ್ ತಗೊಳ್ರಿ, ನನಗೇನೋ ಹೆಚ್ಚು ಕಮ್ಮಿ ಆದರೆ ನನ್ನ ಮಕ್ಳಿಗೆ ಯಾರು ಇರ್ತಾರೆ? ನನ್ನನ್ನು ನಂಬ್ಕೊಂಡು ನನ್ನ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ನಂಬ್ಕೊಂಡು ನಾವಿದ್ದೀವಿ. ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಬೇಕು. ಸೊ ನಂತರ ಎಷ್ಟು ಫ್ಯಾಮಿಲೀಲಿ ನಂತರ ಪರಿಸ್ಥಿತಿ ಇರುತ್ತೆ.
ಅವರೊಬ್ಬರು ಕೆಲಸ ಮಾಡಲಿಲ್ಲ ಅಂದರೆ ಅವ್ರ ಫ್ಯಾಮಿಲಿಲಿ ಜೀವನ ಮಾಡೋಕ್ಕೆ ಆಗಲ್ಲ. ಒಪ್ಪತ್ತಿನ ಊಟಕ್ಕೂ ಅವ್ರಿಗೆ ಕಷ್ಟ ಆಗಿಬಿಡುತ್ತೆ. ಅಂಥ ಪರಿಸ್ಥಿತಿಗಳಲ್ಲಿ ಇಂಥ ಆಸ್ಪತ್ರೆಗಳಲ್ಲಿ ತೋರಿಸ್ಕೊಂಡ್ರೂ ಪ್ರಯೋಜನ ಏನೂ ಬರೋಲ್ಲ. ಇಂಜೆಕ್ಷನ್ ಚುಚ್ಚಿಸ್ಕೊಂಡ್ಬಂದ್ರೂ ನಾವು ಅಲ್ಲಿ ತೊಗೊಂಡಿರೋ ಗಾಳಿ ಇರುತ್ತಲ್ಲ, ಅಲ್ಲಿ ನಾವು ಒಂದು ಚೇರೇ ಮುಟ್ತೀವಿ, ಒಂದು ಡೋರೇ ಮುಟ್ತೀವಿ, ಒಂದು ಟೇಬಲ್ ಮೇಲೇ ಕೈ ಇಕ್ತೀವಿ, ಕಾಲು ಇಕ್ತೀವಿ, ಕುತ್ಕೊಂಡಿರ್ತೀವಿ, ಬೆಡ್ಗಳ ಮೇಲೆ ಮಲಗ್ತೀವಿ. ಮತ್ತೊಂದು ವಿಷಯ, ಆಸ್ಪತ್ರೆಗಳಲ್ಲಿ ನೀವು ಬೆಡ್ ಮೇಲೆ ಮಲ್ಕೊಂಡಾಗ ಬೆಡ್ಶೀಟು ಚೇಂಜ್ ಮಾಡಿದಾರಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಬ್ಲಡ್ ಇರುತ್ತೆ, ಪುಡಿ ಇರುತ್ತೆ. ಮತ್ತು ಈ ಥರ ಕೆರೆದಾಗ ಕೆಲವ್ರಿಗೆ ಸ್ಕಿನ್ ಅಲರ್ಜಿ ಇರೋಂಥವ್ರು ಈ ಥರ ಕೆರೆದಿರ್ತಾರೆ. ಆ ಕೈಯಲ್ಲಿರೋ ಸ್ಕಿನ್ನದೆಲ್ಲ ಕೆಳಗಡೆ ಬಿದ್ದಿರುತ್ತೆ ಆ ಬೆಡ್ ಮೇಲೆ, ಆ ತಲೆದಿಮ್ಮ ಮೇಲೆ ಇರುತ್ತೆ. ಜಾಸ್ತಿ ಬೇಡ, ತಲೆಯಲ್ಲಿ ಕೆರ್ಕೊಂಡ್ರೂ ತಲೆಯಲ್ಲಿ ಒಟ್ಟಿರೋಂಥ ವ್ಯಕ್ತಿಗಳದ್ದು ತಲೆದಿಮ್ಮ ಮೇಲೆ ಬಿದ್ದಿರುತ್ತೆ. ಅದ್ರ ಮೇಲೆ ನಾವು ತಲೆ ಹಾಕ್ಕೊಂಡು ಮಲ್ಕೊಂಡ್ರೆ ಖಂಡಿತ ನಮಗದು ಡ್ಯಾಂಡ್ರಫೇ ಆಗಲಿ, ಅದೇನು ದೊಡ್ಡ ವಿಷಯ ಅಲ್ಲ. ಡ್ಯಾಂಡ್ರಫ್ನ ನಾವು ನಿಂಬೆಹಣ್ಣು ಹಾಕ್ಕೊಂಡು ತೊಳ್ಬೋದು, ಆಲ್ವೇರಾ ಹಾಕ್ಕೊಬೋದು, ಮೊಟ್ಟೆ ಹಾಕ್ಕೊಬೋದು, ಕರಿಬೇವಿನ ಸೊಪ್ಪು ಹಾಕ್ಕೊಬೋದು, ನೀಮ್ ಲಿಪ್ಸ್ ಹಾಕ್ಕೊಂಡು ತೊಳ್ಕೊಬೋದು. ಆಟೋಮೆಟಿಕ್ಕಾಗಿ ಅದು ಬೇಗ ಹೋಗೋಂಥ ವಿಷಯ ಯಾವುದು, ಡ್ಯಾಂಡ್ರಫೇ ನಮಗೆ ಆ ಥರ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತಂದರೆ ಇನ್ನು ಕಾಯಿಲೆಗಳು ನಮಗೆ ಅದರಲ್ಲೂ ಇಮ್ಯುನಿಟಿ ಪವರು ತುಂಬ ಕಡಿಮೆ ಇರುತ್ತೆ ಅಲ್ವಾ. ನಾವೆಷ್ಟೇ ಆಹಾರವಾಗಿರೋಂಥ ನ್ಯಾಚುರಲ್ ಫುಡ್ ತಿಂತಾಯಿದ್ದೀವಿ ಅಂತಂದ್ರೂ ಆ ನ್ಯಾಚುರಲ್ ತರಕಾರಿಗಳನ್ನ ಬೆಳೆಯೋದು ಕೂಡ ಕೆಮಿಕಲ್ ಹಾಕಿನೇ ಬೆಳೀತಾ ಇರ್ತಾರೆ. ನಾವಂತೀವಿ ನಾವೆಲ್ಲ ಫ್ರೆಶ್ ಆಗಿ ತಿಂತೀವಿ ಅಂತ. ಮೊದಲ ಥರ ಗೊಬ್ಬರ ಹಾಕಿ ಯಾರೂ ಬೆಳೆಯಲ್ಲ. ಈಗೆಲ್ಲ ಮೆಡಿಸಿನ್ ಮೇಲೇ ಎಲ್ಲ ಐಟಮ್ಸು ಬೆಳೆಯೋದಲ್ವ. ಹಂಗಾಗಿ ಅದರಲ್ಲೂ ಕಲ್ಮಶ ಇರುತ್ತೆ ನಮಗೆ. ಆಸ್ಪತ್ರೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮಗೆ ರೋಗ ಬರೋ ಹಾಗಿದ್ರೆ ಆಸ್ಪತ್ರೆಗಳ ಅವಶ್ಯಕತೆ ನಮಗೇನಿದೆ. ನನಗೆ ಗೊತ್ತಿರೋ ಡಾಕ್ಟ್ರ್ ಒಬ್ಬರಿದ್ದರು. ನನ್ನ ಮಗನಿಗೆ ಚಿಕ್ಕ ಮಗು ಆಗಿದ್ದಾಗಿಂದ, ನನ್ನ ದೊಡ್ಡ ಮಗ ಹುಟ್ಟಿದಾಗಿಂದ ನಾನು ಅಲ್ಲೇ ತೋರಿಸ್ಕೊತಾ ಇದ್ದೆ. ಅವ್ರು ಹೇಳೋರು, ಏನೇ ಆಗಲಿ ನಾನಿದ್ದೀನಮ್ಮ, ಭಯ ಪಡಬೇಡ ಅಂತ. ನನಗೆ ಬಾಣಂತಿ ಆಗಿದ ತಕ್ಷಣ ಹುಷಾರಿಲ್ದಿರ ಆಗೋಗ್ಬಿಡ್ತಿತ್ತು. ಫುಲ್ಲು ಈ ವೇಲ್ ಕಲರ್ ಆಗೋಗ್ತಿದ್ದೆ ನಾನು, ಅಷ್ಟು ಕಪ್ಪಗಾಗೋಗ್ತಿದ್ದೆ. ಆ ಥರ ಏನೋ ಅದೇನು ಕಾಯಿಲೆ ನನಗೆ ಗೊತ್ತಿಲ್ಲ, ಆ ಥರ ಆಗೋಗ್ತಿದ್ದೆ. ಆವಾಗ ಪರ್ಮನೆಂಟಾಗಿ ಒಬ್ಬ ಡಾಕ್ಟ್ರ್ ಇದ್ದರು, ಫ್ಯಾಮಿಲಿ ಡಾಕ್ಟ್ರ್ ಥರ. ಅವ್ರ ಹತ್ರ ತೋರಿಸ್ಕೊತಾ ಇದ್ದೆ. ಅವರು ಯಾರೇ ಬರಲಿ ಚೆನ್ನಾಗಿ ನೋಡ್ತಾಯಿದ್ರು, ಒಂದು ಭರವಸೆ ಕೊಡ್ತಾಯಿದ್ರು. ಅದೆಂಥ ಕಾಯಿಲೆನೇ ಇದ್ದರೆ ನಾನಿದ್ದೀನಿ ಬಾಮ್ಮ ಅಂತ, ಎಲ್ಲರಿಗೂ ಧೈರ್ಯ ಕೊಟ್ಟು ಎಲ್ಲರನ್ನೂ ಅವರೇ ಟ್ರೀಟ್ ಮಾಡ್ತಾಯಿದ್ರು. ಅವ್ರು ಸತ್ತೋಗ್ಬಿಟ್ರು. ಅಷ್ಟು ಒಳ್ಳೆ ಡಾಕ್ಟ್ರು, ಅಷ್ಟು ಭರವಸೆ ಕೊಡೋಂಥ ಡಾಕ್ಟ್ರು ಯಾಕೆ ಸಾಯಬೇಕಿತ್ತು? ಅವ್ರು ಕಾಪಾಡ್ಕೊಳಕ್ಕಾಯ್ತಾ? ಕೈ ಮೀರೋದ್ಮೇಲೆ ಅವ್ರು ಕಾಪಾಡ್ಕೊಳಕ್ಕಾಗೋದೇ ಇಲ್ಲ ಅಲ್ವಾ. ಡಾಕ್ಟ್ರಿಗಿಂತ ಮೇಲೆ ಒಬ್ಬ ಇದ್ದಾನೆ, ಅವನ ಮೇಲೆ ನಾವು ಭರವಸೆ ಹಾಕಬೇಕು, ಅವನು ನಂಬಬೇಕು. ಅವನು ನಂಬ್ಕೊಂಡು ದೇವ್ರು ಬಂದು ಮಾಡ್ತಾನೆ ಬಿಡು ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನಾಗಲ್ಲ. ನಮ್ಮ ಪ್ರಯತ್ನಗಳು ನಾವು ಮಾಡಿ ಅದರಲ್ಲಿ ಪ್ರತಿಫಲ ನಾವು ನೋಡೋದು ಕಲಿಬೇಕೆ ವಿನಃ ನಾವೆಲ್ಲ ದೇವ್ರ ಮೇಲೆ ಬರಾಕಿ ನಮ್ಮ ರೋಗಗಳನ್ನೆಲ್ಲ ಡಾಕ್ಟ್ರೇ ವಾಸಿ ಮಾಡ್ತಾರೆ ಅಂತ ಡಾಕ್ಟ್ರನ್ನೇ ನಂಬ್ಕೊಂಡು ನಾವು ಅವ್ರು ಹೆಂಗಿದ್ರೂ ಅವ್ರ ಸುತ್ತಿನ ಮತ್ತೆಲ್ಲ ಪರಿಸ್ಥಿತಿ ಹೆಂಗಿದ್ರೂ ಅವ್ರು ನಂಬ್ಕೊಂಡು ನಾವು ಅಲ್ಲೇ ಉಳ್ಕೊಂಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರೇ ಆ ಥರ ಬಿಹೇವ್ ಮಾಡ್ತಾಯಿದ್ದಾರೆ. ಯೋಚನೆ ಮಾಡಿ, ಒಬ್ಬ ಡಾಕ್ಟ್ರಾಗಿ ನೀನು ಕರೆಕ್ಟಾಗಿ ಮಾಸ್ಕೇ ಹಾಕ್ಕೊಂಡಿಲ್ಲ, ನೀನು ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿಕೊಂಡು ಅದೇ ವಾಸನೆಯಲ್ಲಿ ನೀನು ಬದುಕ್ತಾ ಇದ್ದೀಯಾ ಅಂತಂದರೆ ಇನ್ನು ಪೇಷಂಟ್ಗಳ ಪರಿಸ್ಥಿತಿ ಏನು? ದಯವಿಟ್ಟು ಹೇಳ್ತಾ ಇದ್ದೀನಿ, ಹೊಸ್ದಾಗಿ ನೋಡೋರೆಲ್ಲ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಎಲ್ಲ ಡಾಕ್ಟ್ರಿಗೂ ತಲುಪಬೇಕು, ಎಲ್ಲ ನರ್ಸಸ್ಗೂ ಇದು ಮೈಂಡ್ಗೆ ಹೋಗಬೇಕು. ಯಾಕಂದರೆ ಇವಾಗ ಒಬ್ಬರು ಆಲೋಚನೆ ಈ ಥರ ಬಂತು ಅಂದರೆ ಇದು ಅದೇ ಥರ ಈ ವಿಡಿಯೋನ ನೀವು ಶೇರ್ ಮಾಡ್ತಾಯಿದ್ರೆ ಪ್ರತಿಯೊಬ್ಬರ ಆಲೋಚನೆಗಳು ಆ ಥರ ಬಂದುಬಿಡುತ್ತೆ. ಆಟೋಮೆಟಿಕ್ಕಾಗಿ ಆಸ್ಪತ್ರೆಗಳಲ್ಲಿ ಫ್ರೆಶ್ ಗಾಳಿ ಸಿಗುತ್ತೆ. ಒಂದು ವಿಂಡೋ ಇಲ್ಲ ಫ್ರೆಂಡ್ಸ್, ಈ ಥರ ಕಿಟಕಿ ಇದ್ದರೆ ನಮಗೆ ಗಾಳಿ ಸಿಗುತ್ತೆ. ಹೊರಗಡೆನ ಗಾಳಿ ಒಳಗಡೆ ಬರುತ್ತೆ, ಒಳಗಡೆ ಗಾಳಿ ಆಚೆ ಹೋಗುತ್ತೆ. ಸುಮಾರು ಒಂದು 30-40 ಜನ ಇರೋ ಜಾಗದಲ್ಲಿ ಒಂದು ವಿಂಡೋ ಕೂಡ ಇಲ್ಲ ಅಂತಂದರೆ ನಾವು ಉಸಿರಾಡೋದೇ ಇಲ್ಲಿ. ಈಗ 10 ಜನ ಉಸಿರಾಡಿದ್ದು 10 ಜನ ಎಳ್ಕೊಬೇಕು, ಅವ್ರು ಬಿಟ್ಟಿದ್ದನ್ನು ಇವ್ರು ಎಳ್ಕೊಬೇಕು. ಇದು ಪರಿಸ್ಥಿತಿ. ಅದರಿಂದ ಎಷ್ಟು ತೊಂದರೆ ನಮಗೆ, ಎಷ್ಟು ಅಲರ್ಜಿ ಬರುತ್ತೆ ನಮಗೆ, ಎಷ್ಟು ಇನ್ಫೆಕ್ಷನ್ ಬರುತ್ತೆ ನಮಗೆ. ಇವಾಗ ಇವಾಗ ಉದಾಹರಣೆಗೆ ಅಜ್ಜಿ ನಾನಿಬ್ಬರು ಇದ್ದೀವಿ, ಫ್ಯಾನ್ ಓಡ್ತಾ ಇರುತ್ತೆ, ಕಿಟಕಿ ಓಪನ್ ಇರುತ್ತೆ, ವಿಂಡೋ. ಯಾಕಂದರೆ ಅಜ್ಜಿ ಬಿಟ್ಟಿರೋ ಗಾಳಿನ ನಾನು ಎಳ್ಕೊತೀನಿ, ನಾನು ಬಿಟ್ಟಿರೋ ಗಾಳಿನ ಅಜ್ಜಿ ಎಳ್ಕೊತಾರೆ. ಆದರೆ ಫ್ಯಾನ್ ಇದ್ದರೆ ಅದು ರೊಟೇಟ್ ಮಾಡ್ತಾ ಇರುತ್ತೆ.
ಹೊರಗಡೆ ಗಾಳಿ ಆಚೆಯಿಂದ ಬರುತ್ತೆ, ಆಚೆ ಇರೋ ಗಾಳಿ ಒಳಗಡೆಗೆ ಬರುತ್ತೆ. ಅದೊಂಥರ ಫ್ರೆಶ್ನೆಸ್ ಅಂತಲೇ ಹೇಳ್ಬೋದು ನಾವು. ಯಾವತ್ತೂ ಅಷ್ಟೇ, ಯಾವಾಗೂ ಬಾಗಿಲು ಮುಚ್ಚಿಕೊಂಡೇ ಇರಬಾರ್ದು, ಕಿಟಕಿಗಳು ಮುಚ್ಚಿಕೊಂಡೇ ಇರಬಾರ್ದು. ನಾವು ಏನಾದರೂ ಸ್ಟೋರ್ ರೂಮ್ ಇರುತ್ತಲ್ಲ, ಈಗ ನೀವು ಅಡುಗೆ ಮಾಡೋ ಐಟಮ್ಸ್ ಎಲ್ಲ ಸ್ಟೋರೇಜ್ ಮಾಡ್ತೀರ, ಅದು ಕೂಡ ಆವಾಗ ಓಪನ್ ಮಾಡಿಡಬೇಕು. ಅಲ್ಲಿಗೂ ಕೂಡ ಒಳ್ಳೆ ಗಾಳಿ ಹೋಗಿ ಬರಬೇಕು. ಗಾಳಿಲೇ ಕಲ್ಮಶ ಆಗೋದ್ರೆ ನಾವು ಜೀವನ ಮಾಡೋದು ಹೆಂಗೆ, ನಾವು ಬದುಕೋದು ಹೆಂಗೆ, ಆರೋಗ್ಯವಂತರಾಗಿರೋದು ಹೇಗೆ ನಾವು, ಅಲ್ವಾ? ಹಾಗಾಗಿ ಎಲ್ಲ ಆಸ್ಪತ್ರೆಗಳಿಗೆ ಹೋದಾಗ ಅಬ್ಸರ್ವ್ ಮಾಡಿ, ಬೆಡ್ಶೀಟ್ ಚೇಂಜ್ ಮಾಡಿದಾರ, ಅಡ್ಮಿಂಟ್ ಆಗೋಂಥವ್ರು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಾಗಿರ್ಬೋದು, ಪ್ರೈವೇಟ್ ಆಸ್ಪತ್ರೆಗಳಲ್ಲಾಗಿರ್ಬೋದು. ಆಸ್ಪತ್ರೆ ಅಂದರೆ ಎಲ್ಲ ಒಂದೇ ಅಲ್ವಾ ಫ್ರೆಂಡ್ಸ್? ಸೊ ನಿಮ್ಮ ಆರೋಗ್ಯವೇ ನಮಗೆ ಇಂಪಾರ್ಟೆಂಟು. ಅದ್ರ ಜೊತೆಗೆ ನನ್ನ ಆರೋಗ್ಯ ಕೂಡ ಇದೆ. ನಾನು ಸುಮಾರು ಒಂದು 8 ವರ್ಷಕ್ಕೆ ಮುಂಚೆ ಒಂದು ಆಸ್ಪತ್ರೆಗೆ ಹೋದೆ. ಅದು ಬೆಂಗಳೂರು ಡಿಸ್ಟಿಕಲ್ಲೇ ಬರುತ್ತೆ ಅದು ಆಸ್ಪತ್ರೆ. ಹೋದರೆ ಅದು ಗೌರ್ಮೆಂಟ್ ಆಸ್ಪತ್ರೆ. ನನಗೆ ಹುಷಾರಿರಲಿಲ್ಲ. ಪದ್ಮಮ್ಮ ಅಂತ ಒಬ್ಬರು ನರ್ಸಿದ್ರು, ಸ್ವಲ್ಪ ಕ್ಲೋಸ್ ಅಂತಲೇ ಅಂದ್ಕೊಳ್ರಿ, ಇದ್ದರು. ಮಲ್ಕೊಳ್ಳಿ ಅಂತಂದರು. ನೋಡ್ತೀನಿ ಫ್ರೆಂಡ್ಸ್, ಫುಲ್ಲು ಬ್ಲಡ್ಡು. ಬೆಡ್ ಮಂಚದ ಮೇಲೆ ಬೆಡ್ಶೀಟ್ ಹಾಕಿರ್ತಾರಲ್ಲ, ಆ ಬೆಡ್ಶೀಟು. ಮಲ್ಕೊಳ್ಳಿ ಅಂತಂದರು. ನಾನಿದ್ರ ಮೇಲೆ ಮಲ್ಕೊಳಲ್ಲಮ್ಮ ಅಂತಂದೆ. ಏನಾಗಲ್ಲ ಮಲ್ಕೊಳ್ರಿ, ತೊಳೆದಿದ್ದೀವಿ, ಆದರೆ ಅದು ಹೋಗಿಲ್ಲ ಅಂತಂದರು. ನನಗದು ಬೇಕಾಗಿಲ್ಲ, ಬೆಡ್ಶೀಟ್ ಚೇಂಜ್ ಮಾಡಿದ್ರೆ ಅದ್ರ ಮೇಲೆ ಮಲ್ಕೊತೀನಿ, ಇಲ್ಲಾಂದರೆ ಡಾಕ್ಟ್ರ್ ಕರೀರಿ, ನಾನು ಡಾಕ್ಟ್ರ್ ಹತ್ರ ಮಾತಾಡ್ತೀನಿ ಅಂತ ಅಂದೆ. ಆಮೇಲೆ ಬೇರೆ ಬೆಡ್ಶೀಟ್ ತಂದ್ಲು. ನಾನು ವಾಯ್ಸ್ ಇಷ್ಟು ಸ್ಮೂತಾಗಿ ನಾನು ಮಾತಾಡಿಲ್ಲ ಫ್ರೆಂಡ್ಸ್. ನೀವು ಅಂದ್ಕೊಂಡಿರ್ಬೋದು ನಾನು ತುಂಬ ಸ್ಮೂತ್ ಅಂತ. ನಾನು ತುಂಬ ಗಂಡುಬೀರಿ ಬಜ್ಜಾರಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ನಾನು ಮೆನ್ಷನ್ ಮಾಡಿ ಹೇಳ್ತೀನಿ. ಅಂದರೆ ಮಾತು ಅಂತ ಬಂದಾಗ ನಾನು ವಾಯ್ಸ್ ರೈಸ್ ಮಾಡೇ ಮಾಡ್ತೀನಿ ನಾನು. ಓಕೆ, ನಾನು ಕೂಗುಗಳು ಹಾಕಿದ ತಕ್ಷಣ ಅಮ್ಮ ಬೇರೆ ಬೆಡ್ಶೀಟ್ ತೊಗೊಂಬಂದ್ಲು. ಆ ಬೆಡ್ಶೀಟು ಅದೇ. ನಾನು ನಿಜವಾಗ್ಲೂ ನನಗೆ ಮಲ್ಕೊಳಕ್ಕೆ ಸಮಾಧಾನ ಆಗಲಿಲ್ಲ. ನನ್ನ ಜೊತೆಯಲ್ಲಿ ಒಂದು ಹುಡುಗ ಇದ್ದ. ಆಂಟಿ ಸುಮ್ಮನೆ ಇರ್ರಿ ಆಂಟಿ, ಏನು ಆಂಟಿ ನೀವು ಎಲ್ಲಿಗೆ ಬಂದರೂ ಜಗಳ ಮಾಡ್ತೀರಲ್ರ ಆಂಟಿ ಅಂದ. ಬಾಯಿ ಮುಚ್ಕೊಂಡಿರ, ಹೆಂಗೋ ಮಲ್ಕೊಂತ ಇದ್ರ ಮೇಲೆ, ಯಾವ ಕಾಯಿಲೆದಿಂದ ಅವ್ರು ಮಲ್ಕೊಂಡು ಹತ್ತಿರ ರಕ್ತ ಬಂದು ಸೋರೈತೋ ಯಾರಿಗೆ ಗೊತ್ತೋ. ನಾನಿದ್ರ ಮೇಲೆ ಮಲ್ಕೊಳಲ್ಲ, ಕರೀರಿ ಡಾಕ್ಟ್ರನ್ನ, ನಡೀರಿ ಎಲ್ಲಿದ್ದಾರೆ ಡಾಕ್ಟ್ರು ಅಂತ ಅವ್ರ ವಾರ್ಡಿಂದ ಬಂದುಬಿಟ್ಟು ಈಚೆಗೆ ಬೆಡ್ಶೀಟ್ ಮೇಲೆ ನೋಡ್ತೀನಿ. ಬೆಡ್ಶೀಟ್ ಹಿಂಗೆ ತಟ್ಟಿದ್ರೆ ಧೂಳಿದ್ದೊಳ್ತೈತೆ, ಡಿಸ್ಟು. ಗಲಾಟೆ ಮಾಡಿಬಿಟ್ಟೆ, ತುಂಬ ಗಲಾಟೆ ಮಾಡಿಬಿಟ್ಟೆ. ಆಮೇಲೆ ಅವರು ತುಂಬ ಎಕ್ಸ್ಕ್ಯೂಸ್ ಕೇಳಿಕೊಂಡು, ಅಮ್ಮ ಇದನ್ನು ಪಬ್ಲಿಕ್ ಮಾಡಬೇಡ, ಜೋರಾಗಿ ಕೂಗಾಗಬೇಡ, ನನ್ನಿಂದ ಆಸ್ಪತ್ರೆಗೆ ಏನಾದರೂ ಕೆಟ್ಟ ಹೆಸರು ಬಂದಂದರೆ ನನ್ನ ಕೆಲಸದಿಂದ ಅವ್ರು ತೆಗೆದುಬಿಡ್ತಾರೆ, ನನ್ನ ಜೀವನ ಹೋಗ್ಬಿಡುತ್ತೆ, ಹಂಗೆ ಹಿಂಗೆ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ರು. ಸರಿ ಅಂತ ಬಿಟ್ಟಿದ್ದೀನಿ. ಅವತ್ತು ನಾನು ಬಿಟ್ಟಿದ್ದೀನಿ, ಆದರೂ ವಾರ್ನಿಂಗ್ ಕೊಟ್ಟಿದ್ದೀನಿ ಅವ್ರಿಗೆ, ದಯವಿಟ್ಟು ಡೆಟಾಯ್ಲ್ ಹಾಕಿ ವಾಶ್ ಮಾಡಿ ಇದನ್ನು. ತಕ್ಷಣ ಆ ಥರ ಬ್ಲಡ್ ಬಂದಿರೋದು ನರ್ಸ್ಗೆ ನಿಮ್ಗೆ ಗೊತ್ತಾಗಲ್ವಾ? ಯಾವುದೋ ಒಂದು ಪೇಷಂಟ್ಗೆ ಈ ಥರ ಅವರು ಯಾವ ಥರ ಮಾಡಿರ್ತಾರೆ ಗೊತ್ತಾ ಫ್ರೆಂಡ್ಸ್? ಗ್ಲೂಕೋಸ್ ಹಾಕಿರ್ತಾರೆ. ಗ್ಲೂಕೋಸ್ ಹಾಕೋವಾಗ ಕರೆಕ್ಟ್ ನರ ನೋಡಿ ಅವರು ಗ್ಲೂಕೋಸ್ ಹಾಕಿರಲ್ಲ. ಆವಾಗ ಅದೇನಾಗುತ್ತೆ, ರಕ್ತ ಬರುತ್ತೆ. ಅದೊಂದು. ಇನ್ನೊಂದು, ಗ್ಲೂಕೋಸು ಕಂಪ್ಲೀಟ್ ಆಗೋಗಿ ಅದನ್ನು ಅಬ್ಸರ್ವ್ ಇವ್ರು ನೋಡ್ಕೊಳೋರಲ್ಲ, ನರ್ಸಸ್ ಅವರು ನೋಡ್ಕೊಳೋದೇ ಇಲ್ಲ, ಸಿಸ್ಟರ್ಸು. ಮತ್ತು ರಿಟರ್ನ್ ಬ್ಲಡ್ ತೊಗೊತಾ ಇರುತ್ತೆ ಅದು ಗ್ಲೂಕೋಸ್. ಆವಾಗ ಸಡನ್ನಾಗಿ ಯಾರಾದರೂ ಬಂದು ತೆಗೆದಾಗ ಆ ಬ್ಲಡ್ಡೆಲ್ಲ ಅಲ್ಲಿ ರಿಮೂವ್ ಆಗಿರುತ್ತೆ. ಅವರು ಯಾವ ಥರ ಬಂದು ಮಲಗಿರ್ತಾರೋ, ಯಾವ ಪರಿಸ್ಥಿತಿಲಿ ಅವರು ಗ್ಲೂಕೋಸ್ ಹಾಕ್ಸ್ಕೊಂಡಿರ್ತಾರೋ ನಮಗೆ ಗೊತ್ತಿಲ್ವಲ್ಲ. ಸೊ ಆ ಬ್ಲಡ್ ಮೇಲೆ ನಾವು ಮಲ್ಕೊಂಡ್ರೆ ನಮ್ಮ ದೇಹದ ಫುಲ್ಲು ರಂಧ್ರಗಳಿದ್ದಾವೆ ಅಲ್ವಾ? ಈ ಬಟ್ಟೆಯಲ್ಲಿ ನಾವು ಯಾವ ಥರ ನೋಡಬಲ್ಲೆವೋ, ನಮ್ಮ ದೇಹಕ್ಕೆ, ನಮ್ಮ ಸ್ಕಿನ್ನಲ್ಲಿ ಆ ಥರ ಹೋಲ್ಸಿದ್ದಾವೆ. ಬೇಕಾದರೆ ನೀವು ಚೆಕ್ ಮಾಡಬೇಕಾದ್ರೆ 1-2 ಡ್ರಾಪು ಇಲ್ಲಿ ಈ ಥರ ಮಾಡಿರಿ, ಕೈ ಮೇಲೆ ಈ ಥರ ಹಾಕ್ಕೊಳ್ರಿ, ಹಾಕ್ಕೊಂಡು ಬಿಟ್ಬಿಡ್ರಿ, ಅದು ಡ್ರೈ ಆಗುತ್ತೆ. ಅಲ್ಲಿ ಗಾಳಿ ಇಲ್ಲ ಅಂತಂದ್ರೂ, ಗಾಳಿ ಒಣಗಲಿಲ್ಲ ಅಂತಂದರೂ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ ಥರ ನಾವಿರೋ ಕಡೆಯಿಂದ ಸ್ವಲ್ಪ ಕ್ಲೀನಾಗಿ ಒರೆಸ್ಕೊಂಡು, ಮೇಯ್ನಾಗಿ ಆಸ್ಪತ್ರೆ ನನಗೆ ಇವತ್ತಿನ ಅನುಭವ ಆಸ್ಪತ್ರೆದಾಯಿತು ನನಗೆ. ಅದಕ್ಕೆ ನಿಮ್ಮ ಜೊತೆ ತಕ್ಷಣ ನಾನು ಇನ್ನು ಇದೇ ಬಟ್ಟೆಲಿ ಆಸ್ಪತ್ರೆಗೆ ಹೋಗಿದ್ದು. ಬಟ್ಟೆ ಚೇಂಜ್ ಮಾಡೋಕೆ ಹೋದರೆ ಮೈಂಡಲ್ಲಿ ಹೊರಟೋಗ್ಬಿಡುತ್ತೆ ಅಂತೇಳಿ ವಾಚ್ ಕೂಡ ಬಿಚ್ಚಿಲ್ಲ. ಅಂದರೆ ನನ್ನ ಹತ್ರ ವಾಚ್ ಇದೆ ಅಂತ ತೋರಿಸ್ಕೊತಾ ಇದ್ದೀನಿ ಅಂತಲ್ಲ, ಬಟ್ ಎಲ್ಲಾದರೂ ಹೊರಗಡೆ ಹೋದಾಗ, 4 ಜನಗಳ ಮಧ್ಯೆ ಹೋದಾಗ ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಯಾರೂ ನೋಡಲ್ಲ, ಹೊರಗಡೆ ಹೆಂಗೆ ಕಾಣಿಸ್ತಾಳೆ ಅಂತ ನೋಡ್ತಾರಲ್ಲ. ಹಂಗಾಗಿ ವಾಚ್ ಹಾಕ್ಕೊಂಡು ಹೋಗಿದ್ದೆ, ಈ ಬಟ್ಟೆ ಹಾಕ್ಕೊಂಡು ಹೋಗಿದ್ದೆ. ಅದಕ್ಕೆ ಬಟ್ಟೆ ಕೂಡ ಬಿಚ್ಚಲಿಲ್ಲ ಫ್ರೆಂಡ್ಸ್. ನಾನು ಹಂಗೆ ಬಂದುಬಿಟ್ಟೆ. ವಿಡಿಯೋ ಮಾಡಿಬಿಟ್ಟು ಫಸ್ಟು ಜನಗಳಿಗೆ ಇದು ಮೆಸೇಜ್ ಕೊಟ್ಬಿಡೋಣ ಅನ್ನೋ ಕಾರಣಕ್ಕೆ ಈ ಮೆಸೇಜ್ ಮಾಡಿದೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಡೈರೆಕ್ಟಾಗಿ ಆಸ್ಪತ್ರೆಗೆ ನುಗ್ಗಿ ನಾನು ಮಾತಾಡೋಂಥ ಧೈರ್ಯ ನನಗಿದೆ. ಬಟ್ ಎಲ್ಲರ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು. ಆ ಥರದ ಕೆಲಸಗಳು, ಆ ಥರ ಜನಸೇವೆ ಮಾಡೋ ಹಂಬಲ ನನಗಿದೆ. ಸೊ
ಸೊ ದೇವ್ರು ನನ್ನನ್ನು ಉಪಯೋಗಿಸ್ಕೊಬೇಕಷ್ಟೇ. ಆ ಥರ ಒಳ್ಳೆಯ ಕೆಲಸಗಳು ಮಾಡೋ ಮನಸ್ಸು ನನಗಿದೆ. ಆ ಥರ ಮಾಡಬೇಕು, ಮಾಡಿದ್ರೆ ಒಳ್ಳೆಯದು, ನನ್ನಿಂದ 4 ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ನನ್ನ ಫೀಲಿಂಗ್ಸು. ಬಟ್ ಇನ್ನು ಈಗ ಮೊಳಕೆ ಹೊಡಿತಾ ಇದ್ದೀನಿ ನಾನು. ಸೊ ನೀವೆಲ್ಲ ನೀರು ಹಾಕಿ, ಗೊಬ್ಬರ ಹಾಕಿ, ಲಾಗೋಡ್ ಹಾಕಿ, ಯೂರಿಯಾ ಹಾಕಿ, ಆಗಾಗ ನೀರು ಹಾಕಿ, ಒಳ್ಳೆ ಗಾಳಿ ಬರೋ ಜಾಗದಲ್ಲಿ ನಾನಿಟ್ಟು ನೀವು ಬೆಳೆಸಿದ್ರೆ ಖಂಡಿತ ಜನಸೇವೆ ಮಾಡೋದಕ್ಕೆ ನಾನು ಯಾವತ್ತೂ ರೆಡಿ ಇರ್ತೀನಿ ಸ್ನೇಹಿತರೆ. ಇಂಥ ಒಳ್ಳೆ ವಿಷಯದಲ್ಲಿ ಯಾವುದೇ ಒಳ್ಳೆಯ ವಿಷಯ ಆಗಿರಲಿ, ಯಾವುದೇ ಆಗಿರಲಿ, ಅನ್ಯಾಯ ಆಗ್ತಾಯಿದೆ ಅಂತ ಎಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ನಾನು ಅಲ್ಲಿ ಧ್ವನಿ ಎತ್ತೋದಕ್ಕೆ ರೆಡಿ ಇದ್ದೀನಿ. ಖಂಡಿತ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಸಿಗುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ನನ್ನನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನನ್ನು ಬೆಳೆಸಿ. ಒಂದು ಗಿಡನ ಬೆಳೆಸಿದ್ರೆ ಒಂದು ಚಿಕ್ಕ ಬೀಜನ ಅಲ್ಲಿ ಹಾಕಿ, ಅದಕ್ಕೆ ನೀರು ಹಾಕಿ, ಗೊಬ್ಬರ ಹಾಕಿ, ತಕ್ಕ ಸಮಯದಲ್ಲಿ ಅದಕ್ಕೆ ನಾವು ಪೋಷಣೆ ಮಾಡಿದ್ರೆ ದೊಡ್ಡ ದೊಡ್ಡ ಮರವಾಗಿ ಅದು ಬೆಳೆದ ಮೇಲೆ ಪಕ್ಷಿಗಳೆಲ್ಲ ಗೂಡು ಕಟ್ಕೊಳ್ಳುತ್ತೆ. ಆ ಎಲೆಗಳನ್ನೆಲ್ಲ ಮೇಕೆಗಳು, ಕುರಿಗಳು ತಿನ್ನುತ್ತೆ. ಅದ್ರ ಕೆಳಗಡೆ ಕೂತ್ಕೊಂಡು ನಾವು ತಂಪಾಗಿ ನಿದ್ದೆ ಮಾಡ್ಬೋದು, ಉಯ್ಯಾಲೆ ಆಡ್ಬೋದು, ಮಕ್ಕಳು ಆಟ ಆಡ್ಬೋದು, ನಾವು ರೆಸ್ಟ್ ಮಾಡ್ಬೋದು. ಒಳ್ಳೆಯ ಮರದಿಂದ ಒಳ್ಳೆಯ ಗಾಳಿ ಸಿಗುತ್ತೆ. ನೀವು ನನ್ನನ್ನು ಬೆಳೆಸಿದರೆ ಖಂಡಿತ ನಾನು ಆ ಮಟ್ಟಕ್ಕೆ ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ನಿಮ್ಮ ಕೈಲಿದೆ ಸ್ನೇಹಿತರೆ. ಈ ವಿಡಿಯೋ ಎಷ್ಟು ಜನಕ್ಕೆ ಶೇರ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಆ ರೀತಿ ನಿಮ್ಮ ಸಪೋರ್ಟ್ ನನಗಿದ್ದರೆ ನಾನು ಖಂಡಿತ ಆ ಥರ ನಿಂತ್ಕೊಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ, ದೇವ್ರ ಚಿತ್ತ. ನಿಮ್ಮ ಅಭಿಮಾನ, ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಹೀಗೆ ಇರಲಿ. ಓಕೆ. ಜೈ ಭಾರತಾಂಬೆ. ಆರೋಗ್ಯವೇ ನಮ್ಮ ಭಾಗ್ಯ. ಟೈಟ್ಲ್ ಏನು ಮಾಡಬೇಕು ಅಂತ ನನಗಿನ್ನೂ ಗೊತ್ತಾಗ್ತಾ ಇಲ್ಲ. ಇದನ್ನು ನೀವು ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದಕ್ಕೆ ನನ್ನ ಮಗಳ ಹತ್ರ ಹೇಳಿರ್ತೀನಿ. ನೀವು ಎಲ್ಲಿ ಬೇಕಾದರೂ ನನ್ನ ಈ ವಿಡಿಯೋದ ಮುಖಾಂತರ ನನಗೆ ವಿಷಯ ತಿಳಿಸ್ಬೋದು, ಕಮೆಂಟ್ ಮುಖಾಂತರ ನನಗೆ ಹೇಳ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಸದಾ ನಿಮ್ಮ ಚಿರಋಣಿ. ಇಂತಿ ನಿಮ್ಮ ಪ್ರೀತಿಯ RUKMINI. ಸದಾ ನಿಮ್ಮ ಸೇವೆಯಲ್ಲಿ ನಾನು. ಥ್ಯಾಂಕ್ ಯು. ಬಾಯ್ ಬಾಯ್. ಲವ್ ಯು ಗೈಸ್. ಬಾಯ್ ಬಾಯ್.